ಎಲ್ಲರಿಗೂ ನಮಸ್ತೆ. Today we are going to discuss in HRM subject regarding functions of human resource management. Functions of human resource management can be broadly classified into two categories: managerial functions and operative functions. Human resource management functions ಅನ್ನು ಎರಡು ರೀತಿಯಲ್ಲಿ ಕ್ಲಾಸಿಫಿಕೇಶನ್ ಅನ್ನು ಮಾಡಬಹುದು. ಒಂದು ಮ್ಯಾನೇಜರಿಯಲ್ ಫಂಕ್ಷನ್ಸ್, ಇನ್ನೊಂದು ಆಪರೇಟಿವ್ ಫಂಕ್ಷನ್ಸ್. ಸೊ ಮ್ಯಾನೇಜರಿಯಲ್ ಫಂಕ್ಷನ್ಸ್ ಅಲ್ಲಿ ಮತ್ತೆ ಸಬ್ ಫಂಕ್ಷನ್ಸ್ ಬರ್ತಾ ಹೋಗುತ್ತೆ, ಅದನ್ನ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡುವ. ಅದೇ ರೀತಿಯಾಗಿ ಆಪರೇಟಿವ್ ಫಂಕ್ಷನ್ಸ್ ಅಲ್ಲಿಯೂ ಸಹ ಸಬ್ ಫಂಕ್ಷನ್ಸ್ ಬರ್ತಾ ಹೋಗುತ್ತೆ, ಅದನ್ನ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗುವ, ಸ್ಟಡಿ ಮಾಡ್ತಾ ಹೋಗುವ. ಸೊ ಫಸ್ಟ್ ಕ್ಯಾಟಗರಿಯಲ್ಲಿ ಮ್ಯಾನೇಜರಿಯಲ್ ಫಂಕ್ಷನ್ಸ್. ನಾನು ಹೇಳಿದಾಗೇನೆ ಮ್ಯಾನೇಜರಿಯಲ್ ಫಂಕ್ಷನ್ಸ್ ಆರ್ ಸಬ್ ಕ್ಲಾಸಿಫೈಡ್ ಆಸ್ ಪ್ಲಾನಿಂಗ್. Planning is nothing but to get things done through workers or through managers, or planning is necessary to move ahead. Planning is needed to determine the goals of the organization and lay down policies and procedures to reach the goals. So planning ಅಂತ ಹೇಳಿದ್ರೆ ಎಲ್ಲಿ ನಾವು ಇವಾಗ ಇದ್ದೇವೆ ಅಲ್ಲಿಂದ ಇನ್ನು ಫ್ಯೂಚರ್ ಅಲ್ಲಿ ನಾವೆಲ್ಲಿ ಹೋಗ್ಬೇಕಾಗುತ್ತೆ, ಅಲ್ಲಿ ಹೋಗ್ಬೇಕು ನಿಜವಾದ ಅರ್ಥದಲ್ಲಿ ಅಂತ ಇದ್ರೆ ನಾವು ಇವಾಗ ಪ್ಲಾನಿಂಗ್ ಅನ್ನ ಮಾಡಬೇಕಾಗುತ್ತೆ. ವೇರ್ ವಿ ಆರ್ ಟುಡೇ ಅಂಡ್ ವೇರ್ ವಿ ವಾಂಟ್ ಟು ಗೋ ಇನ್ ಫ್ಯೂಚರ್. ಸೊ ದಟ್ ಇನ್ವಾಲ್ವ್ಸ್ ಪ್ಲಾನಿಂಗ್ ಆಕ್ಟಿವಿಟೀಸ್. ಸೊ ಗೆಟಿಂಗ್ ದ ಥಿಂಗ್ಸ್ ಡನ್ ವಿತ್ ದ ಹೆಲ್ಪ್ ಆಫ್ ದ ವರ್ಕರ್ಸ್, ವಿತ್ ದ ಕೋಆಪರೇಷನ್ ಆಫ್ ದಿ ಮ್ಯಾನೇಜರ್ಸ್. ಸೊ ವರ್ಕರ್ಸಿನ ಸಹಾಯವನ್ನ ಪಡ್ಕೊಂಡು ನಮ್ಮ ಆರ್ಗನೈಸೇಷನ್ ಅನ್ನ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಪ್ಲಾನಿಂಗ್ ಅಂತ ಬಂದಾಗ ಇಲ್ಲಿ ವರ್ಕರ್ಸ್ಗೆ ಸಂಬಂಧಪಟ್ಟ ಹಾಗೂ ಸಹ ಪ್ಲಾನಿಂಗ್ ಅನ್ನ ಮಾಡಬೇಕಾಗುತ್ತೆ. ಆರ್ಗನೈಸೇಷನ್ಗೆ ಎಷ್ಟು ಸಂಖ್ಯೆಯಲ್ಲಿ ವರ್ಕರ್ಸಿನ ಅಗತ್ಯತೆ ಇದೆ, ವರ್ಕರ್ಸ್ ಅನ್ನ ಹೇಗೆ ಅಪಾಯಿಂಟ್ಮೆಂಟ್ ಮಾಡಬೇಕು, ಕ್ಯಾಂಡಿಡೇಟ್ಸ್ ಅನ್ನ ಹೇಗೆ ಸೆಲೆಕ್ಟ್ ಮಾಡಬೇಕು, ಸೆಲೆಕ್ಟ್ ಆದಂತ ಕ್ಯಾಂಡಿಡೇಟ್ಸ್ ಅನ್ನ ನಾವು ಅವರಿಗೆ ಎಲ್ಲಿ ಪ್ಲೇಸ್ಮೆಂಟ್ ಅನ್ನ ಕೊಡಬೇಕು, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗೆ ಜಾಬ್ ಅನ್ನ ಕೊಡಬೇಕು, ಅದರ ಬಗ್ಗೆನೂ ಪ್ಲಾನಿಂಗ್ ಆಗಬೇಕಾಗುತ್ತೆ. ಕ್ಯಾಂಡಿಡೇಟ್ ಅನ್ನ ಹೇಗೆ ನಾವು ಅಟ್ರಾಕ್ಟ್ ಮಾಡ್ಕೊಳ್ಳೋದು, ಅವರನ್ನ ಹೇಗೆ ಇಂಟರ್ವ್ಯೂಗೆ ಅಪ್ಲೈ ಮಾಡುವ ರೀತಿಯಲ್ಲಿ ನಾವು ಮಾಡಬೇಕು, ಮೋಟಿವೇಟ್ ಮಾಡಬೇಕು, ಇದರ ಬಗ್ಗೆ ಹಲವಾರು ಪ್ಲಾನಿಂಗ್ ಆಕ್ಟಿವಿಟೀಸ್ ಅನ್ನ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಮಾಡಲೇಬೇಕಾಗುತ್ತೆ. ಸೊ ಅದು ಒಂದು ರೀತಿಯಾದಂಥ ಮ್ಯಾನೇಜರಿಯಲ್ ಫಂಕ್ಷನ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ನೊಂದು ಮ್ಯಾನೇಜರಿಯಲ್ ಫಂಕ್ಷನ್ ಯಾವುದು ಅಂತ ಹೇಳಿದ್ರೆ ಆರ್ಗನೈಸಿಂಗ್. ಸೊ ಒನ್ಸ್ ದಿ ಪ್ಲಾನಿಂಗ್ ಇಸ್ ಓವರ್, ನೆಕ್ಸ್ಟ್ ಸಬ್ ಫಂಕ್ಷನ್ ಇಸ್ ಆರ್ಗನೈಸಿಂಗ್. Once the human resource manager has established objectives and developed plans and programs to reach them, he must design and develop organization structure to carry out the various operations. So, ಒಮ್ಮೆ ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಅನ್ನು ಮಾಡಿದ ನಂತರ ಹ್ಯೂಮನ್ ರಿಸೋರ್ಸಸ್ ಅನ್ನ ಆರ್ಗನೈಸ್ ಮಾಡಬೇಕಾಗುತ್ತೆ HR ಮ್ಯಾನೇಜರ್ ಆದವರು. ಸೊ ಹ್ಯೂಮನ್ ರಿಸೋರ್ಸಸ್ ಅಲ್ಲಿ ಹಲವಾರು ರೀತಿಯಾದಂಥ ಸ್ಕಿಲ್ ಸೆಟ್ಸ್ ಇರುತ್ತೆ. ವರ್ಕರ್ಸ್ ಅಲ್ಲಿ ಹಲವಾರು ರೀತಿಯಾದಂಥ ಸ್ಕಿಲ್ ಲೆವೆಲ್ಸ್ ಇರುತ್ತೆ. ಕೆಲವು ವರ್ಕರ್ಸ್ ಸ್ಕಿಲ್ಫುಲ್ ವರ್ಕರ್ಸ್ ಆಗಿರ್ತಾರೆ, ಇನ್ ಕೆಲವರು ಸೆಮಿ ಸ್ಕಿಲ್ಡ್ ವರ್ಕರ್ಸ್ ಆಗಿರ್ತಾರೆ, ಇನ್ ಕೆಲವರು ಅನ್ಸ್ಕಿಲ್ಡ್. ಹೈಲಿ ಸ್ಕಿಲ್ಡ್ ಅಂತ ಹೇಳಿದ್ರೆ ತುಂಬಾ ಅವರಲ್ಲಿ ಟ್ಯಾಲೆಂಟ್, ಸ್ಕಿಲ್ ಇರುತ್ತೆ, ಅಬಿಲಿಟೀಸ್ ಇರುತ್ತೆ, ಕೆಪಾಸಿಟಿ ಇರುತ್ತೆ ವರ್ಕ್ ಮಾಡುವಂತ ಅಂಥದ್ದು. ಬಟ್ ಸೆಮಿ ಸ್ಕಿಲ್ಡ್ ಅಂತ ಬಂದಾಗ ಆ ವರ್ಕರ್ಸ್ ಅರ್ಧವರ್ಧ ಸ್ಕಿಲ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಮತ್ತೆ ಅವರಿಗೆ ನಾಲೆಜ್ ಇರುತ್ತೆ. ಆದ ಕಾರಣ ಅವರನ್ನ ಸೆಮಿ ಸ್ಕಿಲ್ಡ್ ಕ್ಯಾಟಗರಿಯಲ್ಲಿ ನಾವು ಸೇರಿಸ್ತೇವೆ. ಅನ್ಸ್ಕಿಲ್ಡ್ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂಥ ನಾಲೆಜ್ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಸ್ಕಿಲ್ ಸೆಟ್ಸ್ ಅವರಲ್ಲಿ ಲ್ಯಾಕಿಂಗ್ ಇರುತ್ತೆ, ಕಡಿಮೆ ಇರುತ್ತೆ, ಇರೋದೇ ಇಲ್ಲ ಅಂತಾನೆ ಹೇಳ್ಬಹುದು. ಸೊ ಇಂಥ ವರ್ಕರ್ಸ್ ಅನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾಗ ಅವರನ್ನ ಹೇಗೆ ನಾವು ಆರ್ಗನೈಸ್ ಮಾಡೋದು, ಇದ್ರ ಬಗ್ಗೆನೂ ಸಹ HR ಮ್ಯಾನೇಜರ್ ಯೋಚಿಸಬೇಕಾಗುತ್ತೆ. ಈ ಎಲ್ಲ ರೀತಿಯಾದಂಥ ವೆರೈಟೀಸ್ ಆಫ್ ವರ್ಕರ್ಸ್ ಏನಿದಾರಲ್ವಾ, 3 ರೀತಿಯಾದಂಥ ವರ್ಕರ್ಸ್ ಏನಿದಾರಲ್ವಾ, ಸ್ಕಿಲ್ಡ್, ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಇಂಥ ವರ್ಕರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಾಗ ಅವರಿಗೆ ಕೆಲಸವನ್ನ ಕೊಟ್ಟು, ಜವಾಬ್ದಾರಿಯನ್ನ ಕೊಟ್ಟು, ಅವರಿಂದ ನಾವು ಹೇಗೆ ಕೆಲಸವನ್ನ ಕಂಪ್ಲೀಟ್ ಮಾಡ್ಕೋಬೇಕು, ಇದರ ಬಗ್ಗೆ HR ಮ್ಯಾನೇಜರ್ ಯೋಚಿಸಬೇಕಾಗುತ್ತೆ. ಈ ಪ್ರೋಸೆಸ್ ಅನ್ನು ನಾವು ಆರ್ಗನೈಸಿಂಗ್ ಅಂತ ಹೇಳ್ತೇವೆ. ಹ್ಯೂಮನ್ ಎಫರ್ಟ್ಸ್ ಅನ್ನ ಕಲೆಕ್ಟಿವ್ ಆಗಿ ಆರ್ಗನೈಸ್ ಮಾಡಬೇಕಾಗುತ್ತೆ. ವರ್ಕರ್ಸಿನ ಎಫರ್ಟ್ಸ್ ಏನಿರುತ್ತೆ, ಪ್ರಯತ್ನ ಏನಿರುತ್ತೆ, ಶ್ರಮ ಇರುತ್ತೆ, ಇದನ್ನ ಕಲೆಕ್ಟಿವ್ ಆಗಿ ಆರ್ಗನೈಸ್ ಮಾಡುವಂತ ಜವಾಬ್ದಾರಿ HR ಮ್ಯಾನೇಜರ್ ಆಗಿರುತ್ತೆ. ಥರ್ಡ್ ಮ್ಯಾನೇಜರಿಯಲ್ ಫಂಕ್ಷನ್, ಸಬ್ ಫಂಕ್ಷನ್ ಈಸ್ ಸ್ಟಾಫಿಂಗ್. It is a process by which managers select, promote and relieve their subordinates. So staffing is a process. Staffing is a
process wherein managers select the required number of candidates to the organization, promote them and relieve the workers also. ಸೊ ಇಷ್ಟು ಸಂಖ್ಯೆಯಲ್ಲಿ ವರ್ಕರ್ಸಿನ ಅಗತ್ಯತೆ ಇರುತ್ತೆ. ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು, ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಹಂತವಾಗಿ ಅವ್ರಿಗೆ ಟ್ರೈನಿಂಗನ್ನು ಕೊಡೋದು, ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡೋದು, ಎಲ್ಲಿ ಅವಕಾಶ ಇರುತ್ತೆ ಅಲ್ಲಿ ವರ್ಕರ್ಸ್ಗೆ ಪ್ರಮೋಷನನ್ನು ಕೊಡುವಂಥದ್ದು, ಪ್ರಮೋಷನ್ ಕೊಟ್ಟ ನಂತರ ಅವರಿಗೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸನ್ನು ಸಹ ಹೆಚ್ಚಿಗೆ ಮಾಡೋದು, ಸ್ಯಾಲ್ರಿ ಪ್ಯಾಕೇಜನ್ನು ಸಹ ಜಾಸ್ತಿ ಮಾಡುವಂಥದ್ದು, ಮತ್ತು ವರ್ಕರ್ಸನ್ನು ರಿಟೈರ್ಮೆಂಟ್ ಟೈಮಲ್ಲಿ ಅವರಿಗೆ ರಿಟೈರ್ಮೆಂಟನ್ನು ಕೊಡುವಂಥದ್ದು, ಅವರನ್ನು ಡ್ಯೂಟಿಯಿಂದ, ರೆಸ್ಪಾನ್ಸಿಬಿಲಿಟಿಯಿಂದ ರಿಲೀವ್ ಮಾಡುವಂಥದ್ದು. ಇದೆಲ್ಲ ಸ್ಟಾಫಿಂಗ್ ಫಂಕ್ಷನ್ಸಲ್ಲಿ ಬರುತ್ತೆ. ಈ ಸ್ಟಾಫಿಂಗ್ ಫಂಕ್ಷನನ್ನು ಗಮನಿಸ್ಕೊಳ್ಳುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. ನೆಕ್ಸ್ಟ್ ಮ್ಯಾನೇಜರಿಯಲ್ ಫಂಕ್ಷನ್ ಇಸ್ ಡೈರೆಕ್ಟಿಂಗ್. The plans are to be pure into effect by people, but how smoothly plans are implemented depends on motivation of people. The direction function of the personnel manager involves encouraging people to work willingly and effectively for the goals of the enterprise or organization. Directing ಅಂತ ಹೇಳಿದ್ರೆ ನಾವೇನು ಪ್ಲಾನಿಂಗ್ ಅನ್ನು ಮಾಡಿರ್ತಾರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ, CEO ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಅವರು MD ಆಗಿರ್ಬೋದು, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನು ಪ್ಲಾನಿಂಗ್ಸ್ ಅನ್ನು ಮಾಡಿರ್ತಾರೆ ಆ ಪ್ಲಾನಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಮ್ಯಾನೇಜರ್ಸ್ ಮತ್ತೆ ವರ್ಕರ್ಸ್ ಸೇರಿಕೊಂಡು ಅವರು ಪ್ಲಾನಿಂಗ್ ಅನ್ನು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ಪ್ಲಾನಿಂಗಿಗೆ ಒಂದು ಅರ್ಥ ಕೊಡುವಂಥವ್ರು ಯಾರು, ಪ್ಲಾನಿಂಗ್ ಆಕ್ಟಿವಿಟೀಸಿಗೆ ಅರ್ಥ ಕೊಡುವಂಥವ್ರು ಯಾರು ಅಂತ ಹೇಳಿದ್ರೆ ಮ್ಯಾನೇಜರ್ಸ್ ಮತ್ತೆ ವರ್ಕರ್ಸ್ ಆಗಿರ್ತಾರೆ. ಸೊ ವರ್ಕರ್ಸಿಗೆ ಇಲ್ಲಿ ಮೋಟಿವೇಟ್ ಮಾಡಬೇಕಾಗುತ್ತೆ, ಅವರಿಗೆ ಡೈರೆಕ್ಷನ್ ಅನ್ನ ಮ್ಯಾನೇಜರ್ ಕೊಡಬೇಕಾಗುತ್ತೆ, ಗೈಡ್ಲೈನ್ಸ್ ಅನ್ನ ಕೊಡಬೇಕಾಗುತ್ತೆ. ಪ್ಲಾನ್ಸ್ ಅನ್ನ ಹಾಕಿದ್ದಾರೆ ಮ್ಯಾನೇಜರ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಪ್ಲಾನ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ, ಪ್ಲಾನ್ಸ್ ಅನ್ನ ಹಾಕಿ ಕೊಟ್ಟಿದ್ದಾರೆ. ಅದನ್ನ ಇಂಪ್ಲಿಮೆಂಟ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಅನ್ನ, ಡೈರೆಕ್ಷನ್ ಅನ್ನ, ಗೈಡೆನ್ಸ್ ಅನ್ನ ಮ್ಯಾನೇಜರ್ ಆದವರು ವರ್ಕರ್ಸ್ಗೆ ನೀಡಬೇಕಾಗುತ್ತೆ. ಜೊತೆಗೆ ಬರೀ ಗೈಡಿಂಗ್ ಅನ್ನ ಮಾಡುವಂಥದ್ದಲ್ಲ ಅಥವಾ ಇನ್ಸ್ಟ್ರಕ್ಷನ್ ಕೊಡುವಂಥದ್ದಲ್ಲ, ಮ್ಯಾನೇಜರ್ ವರ್ಕರ್ಸ್ ಅನ್ನ ಜೊತೆಗೆ ಮೋಟಿವೇಟ್ ಅನ್ನು ಸಹ ಮಾಡಬೇಕಾಗುತ್ತೆ. ಎಲ್ಲ ಮೋಟಿವೇಶನ್ ಮಾಡಿದ ನಂತರ ಎಲ್ಲ ವರ್ಕರ್ಸ್ ಏನ್ ಮಾಡ್ತಾರೆ, ಕೆಲಸವನ್ನ ಮಾಡ್ತಾರೆ. ನೀವು ಪ್ಲಾನ್ಸ್ ಅನ್ನ ಅಚೀವ್ ಮಾಡಬೇಕು ಅಂತ ಹೇಳಿ ಗೈಡೆನ್ಸ್ ಅನ್ನ ಕೊಟ್ಬಿಟ್ಟು, ಅವರಿಗೆ ಗೈಡ್ಲೈನ್ಸ್ ಅನ್ನ ಕೊಟ್ಟು, ಅವರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ತಿಳಿ ಹೇಳಿಬಿಟ್ಟು ವರ್ಕರ್ಸ್ ಅನ್ನ ಮೋಟಿವೇಟ್ ಮಾಡಿಲ್ಲ ಮ್ಯಾನೇಜರ್ ಅಂತ ಬಂದಾಗ ವರ್ಕರ್ಸ್ ಅಷ್ಟು ಕೆಲಸ ಮಾಡುವಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸೋದಿಲ್ಲ. ಸೊ ಪ್ಲಾನ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ವರ್ಕರ್ಸ್ ಅನ್ನ ಎಲ್ಲೋ ಒಂದ್ ಕಡೆ ಮೋಟಿವೇಟ್ ಮಾಡಬೇಕಾಗುತ್ತೆ. ಇದು HR ಮ್ಯಾನೇಜರಿನ ಜವಾಬ್ದಾರಿ ಆಗಿರುತ್ತೆ. The direction function of personnel manager involves encouraging people to work willingly. So direction function ಅಲ್ಲಿ HR ಮ್ಯಾನೇಜರ್ದು ಜವಾಬ್ದಾರಿ ಆಗಿರುತ್ತೆ. ವರ್ಕರ್ಸ್ ಏನಿರ್ತಾರಲ್ಲ ಮ್ಯಾನೇಜರಿನ ಅಂಡರ್ ಅಲ್ಲಿ, ಆ ವರ್ಕರ್ಸ್ ಸ್ವ ಇಚ್ಛೆಯಿಂದ ಕೆಲಸವನ್ನ ಮಾಡುವ ರೀತಿಯಲ್ಲಿ ನೋಡ್ಬೇಕಾಗುತ್ತೆ. ಸ್ವ ಇಚ್ಛೆಯಿಂದ ಕೆಲಸ ಮಾಡಿಕೊಂಡು ಏನು ವರ್ಕರ್ಸ್ಗೆ ಟಾರ್ಗೆಟ್ ಅನ್ನ, ಗೋಲ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನೇ ಅಚೀವ್ ಮಾಡುವ ರೀತಿಯಲ್ಲಿ HR ಮ್ಯಾನೇಜರ್ ಅವರನ್ನ ಮೋಟಿವೇಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕಾಗುತ್ತೆ. ಈ ಅಂಶ ಎಲ್ಲ ಡೈರೆಕ್ಟಿಂಗ್ ಫಂಕ್ಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸಬ್ ಫಂಕ್ಷನ್ ಆಫ್ ಮ್ಯಾನೇಜರಿಯಲ್ ಫಂಕ್ಷನ್ ಇಸ್ ಕೋಆರ್ಡಿನೇಷನ್. It deals with the task of blending efforts in order to ensure successful attainment of an objective. ಸೊ ಇಲ್ಲಿ ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಕಲೆಕ್ಟಿವ್ ಎಫರ್ಟ್ಸ್ ಅಂತ ಹೇಳಿ ನಾವು ಗಮನಿಸ್ಕೋಬಹುದು. All the efforts of workers as well as managers, it will be blended together. ವರ್ಕರ್ಸ್ ಮತ್ತೆ ಮ್ಯಾನೇಜರಿನ ಏನ್ ಶ್ರಮ ಇರುತ್ತೆ, ಏನ್ ಎಫರ್ಟ್ಸ್ ಇರುತ್ತೆ, ಏನ್ ಆಕ್ಟಿವಿಟೀಸ್ ಅವ್ರು ಮಾಡ್ತಾರೆ ಅದನ್ನ ಸರಿಯಾದ ಪ್ರಮಾಣದಲ್ಲಿ ಬ್ಲೆಂಡಿಂಗ್ ಅನ್ನ ಮಾಡ್ತಾರೆ, ಮಿಕ್ಸ್ಚರ್ ಅನ್ನ ಮಾಡ್ತಾರೆ. ಅಂದ್ರೆ ಮಾತ್ರ ಅವರ ನಡುವೆ ಕೋಆರ್ಡಿನೇಷನ್ ಇರುತ್ತೆ. ಹೀಗೆ ಅವರ ನಡುವೆ ಕೋಆರ್ಡಿನೇಷನ್ ಇದ್ದಾಗ, ಅವರ ಎಫರ್ಟ್ಸ್ ಅಲ್ಲಿ, ಅವರ ಶ್ರಮದಲ್ಲಿ ಕೋಆರ್ಡಿನೇಷನ್ ಇದ್ದಾಗ ನಾವು ಆಬ್ಜೆಕ್ಟಿವ್ಸ್ ಏನು ಹಾಕೊಂಡಿರ್ತೇವೆ ಅದನ್ನ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಬ್ಜೆಕ್ಟಿವ್ ಶಾರ್ಟ್ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಅದನ್ನ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮ್ಯಾನೇಜರ್ಸ್ ಮತ್ತೆ ವರ್ಕರ್ಸ್ ಅವರ ಶ್ರಮದ ನಡುವೆ ಒಳ್ಳೆ ರೀತಿಯಾದಂಥ ಕೋಆರ್ಡಿನೇಷನ್ ಇದ್ರೆ ಮಾತ್ರ, ಸಿಂಕ್ರನೈಸೇಷನ್ ಇದ್ರೆ ಮಾತ್ರ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತ ಇದ್ರೆ ಆವಾಗ ಅಲ್ಲಿ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಡಿಲೇ ಇರುತ್ತೆ. ಆಬ್ಜೆಕ್ಟಿವ್ಸ್ ಅನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಅಚೀವ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಸಬ್ ಫಂಕ್ಷನ್
is motivation. Motivation is to inspire, encourage people to take required action. It involves guiding and supervising the employees. HR ಮ್ಯಾನೇಜರ್ದು ಇನ್ನೊಂದು ಮ್ಯಾನೇಜರಿಯಲ್ ಫಂಕ್ಷನ್ ಯಾವುದು ಅಂತ ಹೇಳಿದರೆ ವರ್ಕರ್ಸನ್ನು ಹಂತ ಹಂತವಾಗಿ ಇನ್ಸ್ಪೈರ್ ಮಾಡಬೇಕಾಗುತ್ತೆ, ಎನ್ಕರೇಜ್ ಮಾಡಬೇಕಾಗುತ್ತೆ, ಮೋಟಿವೇಟ್ ಮಾಡಬೇಕಾಗುತ್ತೆ. ಯಾಕೆ ವರ್ಕರ್ಸನ್ನು ಮೋಟಿವೇಟ್ ಮಾಡಬೇಕು, ಯಾಕೆ ಹ್ಯೂಮನ್ ರಿಸೋರ್ಸಸನ್ನು ಎನ್ಕರೇಜ್ ಮಾಡಬೇಕು, ಇನ್ಸ್ಪೈರ್ ಮಾಡಬೇಕು ಅಂತ ಹೇಳಿದರೆ ಅವರಿಂದ ಕೆಲಸವನ್ನು ಪಡ್ಕೋಬೇಕು ಅಂತ ಹೇಳಿದರೆ ಮ್ಯಾನೇಜರ್ ಅವರನ್ನು ಮೋಟಿವೇಟ್ ಮಾಡಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಮ್ಯಾನೇಜರ್ ಆದವರು ವರ್ಕರ್ಸಿಗೆ ಗೈಡೆನ್ಸನ್ನು ಕೊಡಬೇಕಾಗುತ್ತೆ. ಅವರ ಆ್ಯಕ್ಟಿವಿಟೀಸನ್ನು ಅವ್ರು ಏನೇನು ಕೆಲಸವನ್ನು ಮಾಡ್ತಾರೆ ಫ್ಯಾಕ್ಟ್ರಿ ಒಳಗಡೆ ಆ ಎಲ್ಲ ಆ್ಯಕ್ಟಿವಿಟೀಸನ್ನು ಸೂಪರ್ವೈಸ್ ಮಾಡ್ತಾ ಇರಬೇಕಾಗುತ್ತೆ. ಯಾವ ವರ್ಕರ್ಸ್ ಸ್ವಲ್ಪ ಆಚೆ ಈಚೆ ಸೋಂಬೇರಿ ಕೆಲಸದಿಂದ ಕಳ್ತನವನ್ನು ಮಾಡ್ತಾ ಇದ್ದಾರೆ ಅಂತ ಇದ್ದಾಗ ಅವರಿಗೆ ತಿಳಿ ಹೇಳಬೇಕಾಗುತ್ತೆ, ಇದು ತಪ್ಪು, ನೀವು ಚೆನ್ನಾಗಿ ಕೆಲಸ ಮಾಡಿ, ಸಂಸ್ಥೆ ನಿಮ್ಮನ್ನು ನಿಮ್ಮ ಎಫರ್ಟ್ಸನ್ನು ಐಡೆಂಟಿಫೈ ಮಾಡುತ್ತೆ, ನಿಮ್ಮ ಶ್ರಮಕ್ಕೆ ತಕ್ಕವಾದಂಥ ಸ್ಯಾಲ್ರಿಯನ್ನು ಪೇ ಮಾಡ್ತಾರೆ, ಸೊ ಕೆಲಸದಿಂದ ಕಳ್ತನವನ್ನು ಮಾಡಬಾರ್ದು. ಈ ರೀತಿಯಾಗಿ ವರ್ಕರ್ಸನ್ನು ಮೋಟಿವೇಟ್ ಮಾಡಿದರೆ ಮಾತ್ರ ಆಬ್ಜೆಕ್ಟಿವ್ಸನ್ನು ಅಚೀವ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಸೊ ಹಂತ ಹಂತವಾಗಿ HR ಮ್ಯಾನೇಜರ್ ಮೋಟಿವೇಶನನ್ನು ನೀಡ್ತಾ ಬರಬೇಕು, ಅದು ಅವರ ಜವಾಬ್ದಾರಿ ಆಗಿರುತ್ತೆ. ನೆಕ್ಸ್ಟ್ ಈಸ್ ಕಂಟ್ರೋಲಿಂಗ್ ಫಂಕ್ಷನ್. ಕಂಟ್ರೋಲಿಂಗ್ ಈಸ್ ಕನ್ಸರ್ನ್ಡ್ ವಿತ್ regulation of activities in accordance with the plans which in turn have been formulated on the basis of objectives of the organization. Controlling completes the cycle and leads back to planning. So controlling ಅಂತ ಹೇಳಿದ್ರೆ ಇಲ್ಲಿ ಫಿಸಿಕಲಿ ಹೋಗ್ಬಿಟ್ಟು ವರ್ಕರ್ಸನ್ನು ಕಂಟ್ರೋಲ್ ಮಾಡುವಂಥದ್ದಲ್ಲ, ಅಥವಾ ವರ್ಕರ್ಸ್ ಅಲ್ಲಿ ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಆವಾಗ ಹೋಗ್ಬಿಟ್ಟು ವರ್ಕರ್ಸಿಗೆ ಹೊಡೆಯುವಂಥದ್ದು ಅಥವಾ ಅವ್ರಿಗೆ ಪನಿಷ್ಮೆಂಟ್ ಕೊಡುವಂಥದ್ದು, ಆ ರೀತಿಯಾಗಿ ವರ್ಕರ್ಸ್ ಬಿಹೇವಿಯರನ್ನು ಕಂಟ್ರೋಲ್ ಮಾಡುವಂಥದ್ದಲ್ಲ. ಏನು ಪ್ಲಾನಿಂಗನ್ನು ಹಾಕೊಂಡಿರ್ತಾರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅದನ್ನು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ವರ್ಕರ್ಸ್ ತಾವು ಮಾಡುವಂಥ ಎಫರ್ಟ್ಸಲ್ಲಿ ಹಿಡಿತವನ್ನು ಇಟ್ಕೋಬೇಕಾಗತ್ತೆ, ಒಡರಾಶಿ ಕೆಲಸ ಮಾಡೋದಿಲ್ಲ. ಸೊ ಇಟ್ ಈಸ್ ಕನ್ಸರ್ನ್ಡ್ ವಿತ್ ರೆಗ್ಯುಲೇಷನ್ ಆಫ್ ಆ್ಯಕ್ಟಿವಿಟೀಸ್. ಪ್ಲ್ಯಾನ್ ಪ್ರಕಾರನೇ ವರ್ಕರ್ಸಿನ ಆ್ಯಕ್ಟಿವಿಟೀಸ್ ಇರಬೇಕಾಗುತ್ತೆ. ಆ ಆ್ಯಕ್ಟಿವಿಟೀಸನ್ನು ಏನು ವರ್ಕರ್ಸ್ ಫ್ಯಾಕ್ಟ್ರಿ ಒಳಗಡೆ ತಮ್ಮ ಆ್ಯಕ್ಟಿವಿಟೀಸನ್ನು ತೋರಿಸ್ಕೊಳ್ತಾರೆ, ತಮ್ಮ ಬಿಹೇವಿಯರನ್ನು ತೋರಿಸ್ಕೊಳ್ತಾರೆ, ತಮ್ಮ ಶ್ರಮವನ್ನು ತೋರಿಸ್ಕೊಳ್ತಾರೆ, ಅದನ್ನು ಮ್ಯಾನೇಜರ್ ಆದವರು HR ಮ್ಯಾನೇಜರ್ ಆದವರು ಹಂತ ಹಂತವಾಗಿ ಸೂಪರ್ವೈಸ್ ಮಾಡಬೇಕು ಮತ್ತು ಕಂಟ್ರೋಲ್ ಮಾಡಬೇಕಾಗುತ್ತೆ. ಒಳ್ಳೆ ಬಿಹೇವಿಯರ್ ಏನಿರುತ್ತೆ ವರ್ಕರ್ಸ್ದು ಅದನ್ನು ಮೋಟಿವೇಟ್ ಮಾಡಬೇಕಾಗುತ್ತೆ. ಯಾವಾಗ ವರ್ಕರ್ಸ್ ಒಳ್ಳೆ ಬಿಹೇವಿಯರನ್ನು ತೋರಿಸ್ತಾ ಇಲ್ಲ, ಕೆಲಸದಿಂದ ಕಳ್ತನ ಮಾಡ್ತಾ ಇದ್ದಾನೆ, ಸೋಂಬೇರಿತನ ತೋರಿಸ್ತಾ ಇದ್ದಾರೆ ಅಂತ ಇದ್ದರೆ ಆವಾಗ ಅಂಥ ಬಿಹೇವಿಯರನ್ನು, ಅಂಥ ಆ್ಯಟಿಟ್ಯೂಡನ್ನು, ಅಂಥ ಆ್ಯಕ್ಟಿವಿಟೀಸನ್ನು HR ಮ್ಯಾನೇಜರ್ ಆದವರು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅಂದರೆ ಮಾತ್ರ ಆಬ್ಜೆಕ್ಟಿವ್ಸ್ ಅಚೀವ್ ಮಾಡಲಿಕ್ಕಾಗುತ್ತೆ. ಏನು ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಅದ್ರ ಪ್ರಕಾರನೇ ಕೆಲಸವನ್ನು ಮುಗಿಸ್ಕೊಳ್ತಾ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದರೆ ವರ್ಕರ್ಸಿಗೆ ತಿಳಿ ಹೇಳಿಬಿಟ್ಟು ಅವರಿಗೆ ಅಡ್ವೈಸ್ ಸಜೆಷನನ್ನು ಕೊಟ್ಬಿಟ್ಟು ಆ್ಯಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡ್ಬೋದು. ಆದರೂ ಸಹ ವರ್ಕರ್ಸ್ ತಮ್ಮ ಆ್ಯಕ್ಟಿವಿಟೀಸನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಕಂಡು ಬಂದಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಡ್ಬೋದು, ಪೆನಾಲ್ಟಿಯನ್ನು ಹಾಕ್ಬೋದು, ಫೈನನ್ನು ಸಹ ಹಾಕ್ಬೋದು. ಸೊ ಕಂಟ್ರೋಲಿಂಗ್ ಆ್ಯಕ್ಟಿವಿಟೀಸ್ ಹ್ಯಾಸ್ ಟು ಬಿ ಡನ್. ನೆಕ್ಸ್ಟ್ ಈಸ್ second category of functions of human resource management is operative functions. Operative functions ಅಲ್ಲಿ ಮೊದಲಿಗೆ ಬರುವಂಥದ್ದು ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್. ಈಗಾಗಲೇ ನಾವು ಸ್ಟಡಿ ಮಾಡಿದ್ದೇವೆ. ರಿಕ್ರೂಟ್ಮೆಂಟ್ ಅಂತ ಹೇಳಿದರೆ it is a process wherein company is going to collect the information as to how many number of vacancies are there in the organization and motivating the public to apply for the vacancies in the organization. ಆ ಪ್ರೊಸೆಸನ್ನು ನಾವು ರಿಕ್ರೂಟ್ಮೆಂಟ್ ಅಂತ ಹೇಳ್ತೇವೆ. ರಿಕ್ರೂಟ್ಮೆಂಟ್ ಆಫ್ ಕ್ಯಾಂಡಿಡೇಟ್ ಈಸ್ ದ ಫಂಕ್ಷನ್ ಪ್ರಿಸೀಡಿಂಗ್ ದ ಸೆಲೆಕ್ಷನ್. ಸೆಲೆಕ್ಷನ್ಗಿಂತ ಮುಂಚೆ ಬರುವಂಥ ಫಂಕ್ಷನ್ನು ರಿಕ್ರೂಟ್ಮೆಂಟ್ ಆಗಿರುತ್ತೆ. which brings pool of prospective candidates for the organization so that the management can select the right candidate from this pool. So recruitment ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಷ್ಟು ಜಾಯಿನ್ ಸ್ಟಾಕ್ ಕಂಪನಿಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಖಾಲಿ ಹುದ್ದೆ ಇದೆ ಅದನ್ನು ಪರಿಗಣಿಸ್ಬಿಟ್ಟು ಅಡ್ವರ್ಟೈಸ್ಮೆಂಟನ್ನು ನ್ಯೂಸ್ ಪೇಪರಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಅಥವಾ ಟೆಲಿವಿಷನ್ ಮೀಡಿಯಾದಲ್ಲಿ, ಬ್ರಾಡ್ಕಾಸ್ಟ್ ಮೀಡಿಯಾದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಓದುಗರಿಗೆ ಅಥವಾ ವೀಕ್ಷಕರಿಗೆ ಮೋಟಿವೇಶನನ್ನು ಮಾಡಿಬಿಟ್ಟು ಇಂಥ ಖಾಲಿ ಹುದ್ದೆಗೆ ಅಪ್ಲೈ ಮಾಡಿ ಅಂತ ಹೇಳಿ ಆ ರೀತಿಯಾಗಿ ಮೋಟಿವೇಟ್ ಮಾಡುವಂಥ ಪ್ರೊಸೆಸನ್ನು ನಾವು ಏನಂತ ಹೇಳ್ತೇವೆ, ರಿಕ್ರೂಟ್ಮೆಂಟ್ ಅಂತ ಹೇಳ್ತೇವೆ. ಸೊ ರಿಕ್ರೂಟ್ಮೆಂಟಲ್ಲಿ ಏನಾಗುತ್ತೆ, ತುಂಬ ಸಂಖ್ಯೆಯಲ್ಲಿ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ತಾ ಇದ್ದಾರೆ,
ಖಾಲಿ ಹುದ್ದೆಗೆ ಅಂತ ಬಂದಾಗ ನಮಗೆ ಅಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ತುಂಬ ಫ್ಯೂಚರ್ ಕ್ಯಾಂಡಿಡೇಟ್ಸ್ ಏನು ಅಪ್ಲೈ ಮಾಡಿರ್ತಾರಲ್ವ, ಅದರಲ್ಲಿ ನಮಗೆ ಯಾವ ಕ್ಯಾಂಡಿಡೇಟ್ ಸೂಟೇಬಲ್ ಅಂತ ಅನಿಸುತ್ತೆ ಆ ಕ್ಯಾಂಡಿಡೇಟನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಷನ್ ಪ್ರೊಸೀಜರಲ್ಲಿ ಏನು ಬರುತ್ತೆ, ಸೆಲೆಕ್ಟಿಂಗ್ ದ ರೈಟ್ ಕ್ಯಾಂಡಿಡೇಟ್ ಫಾರ್ ದ ರೈಟ್ ಜಾಬ್ ಎಟ್ ರೈಟ್ ಟೈಮ್. ಸರಿಯಾದ ಕ್ವಾಲಿಫಿಕೇಷನ್ ಎಲಿಜಿಬಿಲಿಟಿ ಇರುವಂಥ ಕ್ಯಾಂಡಿಡೇಟನ್ನು ಸರಿಯಾದ ಕೆಲಸಕ್ಕೆ, ಸರಿಯಾದ ಜಾಬಿಗೆ, ಸರಿಯಾದ ಟೈಮಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಮಾತ್ರ ನಮಗೆ ಅದರಿಂದ ಆರ್ಗನೈಸೇಷನ್ಗೆ ಬೆನಿಫಿಟ್ ಸಿಗುತ್ತೆ. ಯಾವಾಗ ಮಿಸ್ಮ್ಯಾಚ್ ಆಗುತ್ತೆ, ರಾಂಗ್ ಪರ್ಸನನ್ನು ರೈಟ್ ಜಾಬಿಗೆ ನಾವು ಮ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ, ಅಥವಾ ರೈಟ್ ಪರ್ಸನನ್ನು ರಾಂಗ್ ಜಾಬಿಗೆ ನಾವು ಮ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದರೆ ಅದರಿಂದ ಆರ್ಗನೈಸೇಷನ್ಗೆ ಯಾವುದೇ ಲಾಭ ಇಲ್ಲ. ಸೊ ಮ್ಯಾಚಿಂಗನ್ನು ಮಾಡಬೇಕು. ಯಾವುದರ ನಡುವೆ ಮ್ಯಾಚಿಂಗ್ ಮಾಡಬೇಕು ಅಂತ ಹೇಳಿದರೆ ರೈಟ್ ಪರ್ಸನ್, ರೈಟ್ ಜಾಬ್, ಇದೆರಡು ಸರಿ ಹೋದಾಗ ಮಾತ್ರ ಆಬ್ಜೆಕ್ಟಿವ್ಸ್ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಆಪರೇಟಿವ್ ಫಂಕ್ಷನ್ ಇಸ್ ಜಾಬ್ ಅನಾಲಿಸಿಸ್ ಆ್ಯಂಡ್ ಡಿಸೈನ್. ಜಾಬ್ ಡಿಸೈನ್. Job analysis is the process of describing the nature of the job and specifying the human requirements like qualifications, skill, work experience to perform that job, etc. Job analysis ಅಂತ ಹೇಳಿದ್ರೆ ಜಾಬ್ ಅನ್ನ ದೀರ್ಘವಾಗಿ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ, ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಜಾಬಿಗೆ ಸಂಬಂಧಪಟ್ಟ ಹಾಗೆ ಏನು ದೀರ್ಘವಾಗಿ ನಾವು ಅನಾಲಿಸಿಸ್ ಇವ್ಯಾಲ್ಯೂಯೇಷನ್ ಮಾಡೋದು ಅಂತ ಹೇಳಿದ್ರೆ, ಜಾಬಿನ ನೇಚರ್ ಏನು, ಕೆಲಸ ಯಾವ ರೀತಿಯಾಗಿ ಇದೆ, ಆ ಕೆಲಸವನ್ನು ಪರ್ಫಾರ್ಮ್ ಮಾಡಲಿಕ್ಕೆ ವರ್ಕರಲ್ಲಿ ಯಾವ ರೀತಿಯಾದಂಥ ಸ್ಕಿಲ್ ಸೆಟ್ಸ್ ಇರಬೇಕು, ಆ ವರ್ಕರಿನಲ್ಲಿ ಎಷ್ಟು ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು, ಆ ಕೆಲಸವನ್ನು ಮಾಡಲಿಕ್ಕೆ ವರ್ಕರಲ್ಲಿ ಏನೇನು ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ, ಇದನ್ನೆಲ್ಲ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಬೇಕು, ಇವ್ಯಾಲ್ಯೂಯೇಷನ್ ಮಾಡಬೇಕು. ಇದನ್ನು ಡೀಟೇಲ್ ಆಗಿ ನಾವು ಅನಾಲಿಸಿಸ್ ಡಿಸ್ಕ್ರಿಪ್ಷನ್ ಮಾಡ್ತಾ ಇದ್ದೇವೆ ಅಂತ ಇದ್ದಾಗ ಆ ಪ್ರೊಸೆಸನ್ನು ನಾವೇನಂತ ಹೇಳ್ತೇವೆ, ಜಾಬ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಸೊ ಅಲ್ಲೇ ಅರ್ಥ ಇದೆ, ಅನಲೈಸಿಂಗ್ ದ ಜಾಬ್ ಇನ್ ಡೀಟೇಲ್ ಈಸ್ ಜಾಬ್ ಅನಾಲಿಸಿಸ್. ಜಾಬನ್ನು, ಕೆಲಸವನ್ನು ಡೀಟೇಲ್ ಆಗಿ ನಾವು ಅನಾಲಿಸಿಸ್ ಮಾಡ್ತೇವೆ, ಆ ಪ್ರಕ್ರಿಯೆಯನ್ನು ಜಾಬ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಸೊ ಜಾಬ್ ಅಂತ ಬಂದಾಗ ಜಾಬ್ ಯಾವ ರೀತಿಯಾಗಿದೆ, ಆ ಜಾಬಿನ ನೇಚರ್ ಏನಿದೆ, ಆ ಕೆಲಸ ಯಾವ ರೀತಿಯಾಗಿ, ಕೆಲಸವಿನ ನೇಚರ್ ಏನಿದೆ, ಆ ಕೆಲಸವನ್ನು ಕೈಗೊಳ್ಳಲಿಕ್ಕೆ ಆಯ್ಕೆ ಆದಂಥ ವರ್ಕರಿನಲ್ಲಿ ಏನೇನು ಕ್ವಾಲಿಫಿಕೇಷನ್ಸ್ ಇರಬೇಕು, ಸ್ಕಿಲ್ ಸೆಟ್ಸ್ ಇರಬೇಕು, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ, ಇದನ್ನೆಲ್ಲ ಅನಾಲಿಸಿಸ್ ಮಾಡುವಂಥ ಪ್ರೊಸೆಸನ್ನು ಜಾಬ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಜಾಬ್ ಡಿಸೈನ್ ಅಂತ ಹೇಳಿದರೆ ಕೆಲಸ ಯಾವ ರೀತಿಯಾಗಿ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಏನು, ಅದರ ಬಗ್ಗೆ ಡೀಟೇಲ್ ಆಗಿ ಇರುವಂಥ ಬ್ಲೂ ಪ್ರಿಂಟನ್ನು ನಾವೇನಂತ ಹೇಳ್ತೇವೆ, ಜಾಬ್ ಡಿಸೈನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಆಪರೇಟಿವ್ ಫಂಕ್ಷನ್ ಈಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಇದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ದೇವೆ. ಅಪ್ರೈಸಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಇಸ್ ಕಾಲ್ಡ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ವರ್ಕರ್ಸಿನ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಟ್ ಮಾಡುವಂಥ ಪ್ರಕ್ರಿಯೆಯನ್ನು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳ್ತೇವೆ. ಹ್ಯೂಮನ್ ರಿಸೋರ್ಸ್ ಪ್ರೊಫೆಷನಲ್ಸ್ ಆರ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ದಿಸ್ ಫಂಕ್ಷನ್ ಟು ಎನ್ಶೂರ್ ದ್ಯಾಟ್ ದ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯಿ ಈಸ್ at an acceptable level. HR ಮ್ಯಾನೇಜರ್ ಆದವರು ಹ್ಯೂಮನ್ ರಿಸೋರ್ಸ್ ಏನಿದ್ದಾರೆ, ವರ್ಕರ್ಸ್ ಏನಿದ್ದಾರೆ, ಎಲ್ಲ ವರ್ಕರ್ಸಿನ ಪರ್ಫಾರ್ಮೆನ್ಸನ್ನು ಮೆಜರ್ ಮಾಡಿಬಿಟ್ಟು ಅದು ಅಕ್ಸೆಪ್ಟೇಬಲ್ ಲೆವೆಲಲ್ಲಿ ಅವರ ಪರ್ಫಾರ್ಮೆನ್ಸ್ ಇದೆಯಾ, ಅಥವಾ ಪರ್ಫಾರ್ಮೆನ್ಸ್ ಏನಿದೆ ವರ್ಕರ್ಸಿನ ಪರ್ಫಾರ್ಮೆನ್ಸ್ ಅದು ಬಿಲೋ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಇದೆಯಾ, ಅಥವಾ ಅಬೋವ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಇದೆಯಾ, ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಟೆಕ್ನಿಕನ್ನು HR ಮ್ಯಾನೇಜರ್ ಅಡಾಪ್ಟ್ ಮಾಡಬೇಕಾಗುತ್ತೆ, ಕೈಗೊಳ್ಳಬೇಕಾಗುತ್ತೆ. ಸೊ ಇವಾಗ ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಏನು ಅಂತ ಹೇಳ್ಬೋದು. ಈ ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಏನಿದೆ HR ಮ್ಯಾನೇಜರ್ ಫಿಕ್ಸ್ ಮಾಡ್ತಾರೆ. ಅಂದರೆ ಟಾರ್ಗೆಟನ್ನು ವರ್ಕರಿಗೆ HR ಮ್ಯಾನೇಜರ್ ಫಿಕ್ಸ್ ಮಾಡಿ ಕೊಡ್ತಾರೆ. ಮೇ ಬಿ ಒಂದು ವಾರದಲ್ಲಿ 100 ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಸೊ ಈ 100 ಯೂನಿಟ್ಸ್ ಏನಿದೆ ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್. ಸಪೋಸ್ ಮಿಸ್ಟರ್ ಎ ಅಂತ ಹೇಳುವ ವರ್ಕರ್ 90 ಯೂನಿಟ್ಸನ್ನು 1 ವೀಕಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ಇದ್ದಾಗ ಆ ಮಿಸ್ಟರ್ ಎ ಇನ ಪರ್ಫಾರ್ಮೆನ್ಸ್ ಲೆವೆಲ್ ಏನಿದೆ ಬಿಲೋ ದ ಸ್ಟ್ಯಾಂಡರ್ಡ್ ಲೆವೆಲ್ ಇದೆ. ಸ್ಟ್ಯಾಂಡರ್ಡ್ ಲೆವೆಲ್ ಫಿಕ್ಸ್ ಮಾಡಿದ್ದು 100, ಇವ್ರು 90 ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂದರೆ ಪರ್ಫಾರ್ಮೆನ್ಸ್ ಲೆವೆಲ್ ಏನಿದೆ ಬಿಲೋ ಇದೆ, ಕಡಿಮೆ ಇದೆ ಪರ್ಫಾರ್ಮೆನ್ಸ್, ಸಾಕಾಗೋದಿಲ್ಲ ಅಷ್ಟು ಪರ್ಫಾರ್ಮೆನ್ಸ್ ವರ್ಕರ್ಸಿಂದ. ಸಪೋಸ್ ಇನ್ನೊಬ್ಬ ವರ್ಕರ್ ಇದ್ದಾರೆ ಮಿಸ್ಟರ್ ಎಕ್ಸ್ ಅಂತ ಹೇಳೋರು, ಅವರು 102 ಯೂನಿಟ್ಸನ್ನು 1 ವೀಕಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ಇದ್ದರೆ ಆವಾಗ ಆ ವರ್ಕರಿನ ಪರ್ಫಾರ್ಮೆನ್ಸ್ ಏನಿದೆ ಅಬೋವ್ ದ ಸ್ಟ್ಯಾಂಡರ್ಡ್ ಲೆವೆಲ್ ಇದೆ.
ಸೊ ಏನು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಲೆವೆಲ್ ಅದಕ್ಕಿಂತ ಅಬೌವ್ ಇದೆ, ಜಾಸ್ತಿ ಇದೆ. ಸೊ ಅಂಥ ವರ್ಕರ್ಸನ್ನು ಸಹ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅಂಥ ವರ್ಕರ್ಸಿನ ಪರ್ಫಾರ್ಮೆನ್ಸನ್ನು ಗುರುತಿಸ್ಕೋಬೇಕು HR ಮ್ಯಾನೇಜರ್. ಯಾಕೆ ಗುರುತಿಸ್ಕೋಬೇಕು ಅಂತ ಹೇಳಿದರೆ, ಯಾರು ಜಾಸ್ತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರನ್ನು ರೆಕಗ್ನೈಸ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕಾಗುತ್ತೆ. ಅವರನ್ನು ಗುರುತಿಸಿ ಅವರಿಗೆ ಸಂದರ್ಭ ಸಿಕ್ಕಾಗ ಅವರನ್ನು ಸನ್ಮಾನ ಮಾಡಬೇಕಾಗುತ್ತೆ. ಹಾಗೆ ಮೋಟಿವೇಟ್ ಮಾಡಿದಾಗ ಮಾತ್ರ ಇನ್ನೂ ಹೆಚ್ಚು ಹೆಚ್ಚು ಶ್ರಮವನ್ನು ಪಡ್ತಾರೆ. ಯಾರು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಲೆವೆಲ್ಗಿಂತ ಕಡಿಮೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವರನ್ನು ನಾವು ಗಮನಿಸ್ಕೋಬೇಕಾಗುತ್ತೆ HR ಮ್ಯಾನೇಜರ್. ಯಾಕೆ ಅಂತ ಹೇಳಿದರೆ, ಅಂಥ ವರ್ಕರಿಗೆ ಎಲ್ಲೋ ಒಂದು ಕಡೆ ಮೋಟಿವೇಶನಿನ ಅಗತ್ಯ ಇರುತ್ತೆ, ಎಲ್ಲೋ ಒಂದು ಕಡೆ ಮ್ಯಾನೇಜರ್ಸಿಂದ ಟ್ರೈನಿಂಗಿನ ಅಗತ್ಯ ಇರುತ್ತೆ. ಸೊ ಅದು ನಮಗೆ ಪರ್ಫಾರ್ಮೆನ್ಸ್ ಅಪ್ರೈಸಲಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇಲ್ಲ, ಯಾರು ಅವರೇಜ್ ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ಇಲ್ಲಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಟೆಕ್ನಿಕ್ಕಿನಲ್ಲಿ ನಾವು HR ಮ್ಯಾನೇಜರ್ ಅವರು ಗಮನಿಸ್ಕೊಳ್ಬೇಕಾಗತ್ತೆ. ಇದು ಒಂದು ರೀತಿಯಾದಂಥ ಫಂಕ್ಷನ್. ನೆಕ್ಸ್ಟ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. So training, this function of human resource management helps the employees to acquire skills and knowledge to perform their jobs effectively. Training and development programs are organized for both new and existing employees. So training ಮತ್ತು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಇದನ್ನು ಹೊಸದಾಗಿ ಅಪಾಯಿಂಟ್ ಆದಂಥ ಕ್ಯಾಂಡಿಡೇಟ್ಸ್, ಹೊಸದಾಗಿ ಅಪಾಯಿಂಟ್ ಆದಂಥ ವರ್ಕರ್ಸ್ ಅವರಿಗೂ ಸಹ ಕೊಡ್ತಾರೆ. ಕೆಲವು ಸಂದರ್ಭದಲ್ಲಿ ಯಾವ ವರ್ಕರ್ ಈಗಾಗಲೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, 1 ವರ್ಷ ಆಗಿದೆ ಅಪಾಯಿಂಟ್ಮೆಂಟ್ ಆಗಿ, ಆದರೂ ಸ್ವಲ್ಪ ಸ್ಲೋ ಲರ್ನರ್ ಇದ್ದಾನೆ, ಸ್ಲೋ ಆಗಿ ಅವ್ನು ಕೆಲಸ ಮಾಡ್ತಾನೆ, ಅಷ್ಟು ಬೇಗ ಪಿಕಪ್ ಆಗಲಿಲ್ಲ ಅಂತ ಇದ್ದಾಗ ಅಂಥ ವರ್ಕರ್ಸಿಗೂ ಸಹ ಟ್ರೈನಿಂಗಿನ ಅವಶ್ಯಕತೆ ಇರುತ್ತೆ, ಟ್ರೈನಿಂಗ್ ಕೊಡಬೇಕಾಗುತ್ತೆ. ಬರೀ ಹೊಸಬರಿಗೆ ಮಾತ್ರ ಟ್ರೈನಿಂಗ್ ಕೊಡಬೇಕು ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲಿ ಇರೋದಿಲ್ಲ, ಆ ಥರ ರೂಲ್ಸ್ ಇಲ್ಲ. ಹೊಸದಾಗಿ ಅಪಾಯಿಂಟ್ಮೆಂಟ್ ಆದಂಥ ವರ್ಕರ್ಸಿಗೂ ಟ್ರೈನಿಂಗ್ ಕೊಡ್ಬೋದು. ಅದೇ ರೀತಿಯಾಗಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ರಿಯಲ್ಲಿ, ಬಟ್ ಸ್ಲೋ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅಷ್ಟು ಫಾಸ್ಟ್ನೆಸ್ ಅವರಲ್ಲಿ ಇಲ್ಲ ಅಂತ ಕಂಡು ಬಂದಲ್ಲಿ ಅಂಥ ವರ್ಕರ್ಸಿಗೂ ಸಹ ಟ್ರೈನಿಂಗನ್ನು ಕೊಡಬೇಕಾಗುತ್ತೆ. ಸೊ ಟ್ರೈನಿಂಗ್ ಯಾಕೆ ಕೊಡಬೇಕು ಅಂತ ಹೇಳಿದರೆ, ಅಥವಾ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಯಾಕೆ ಕೊಡಬೇಕು ವರ್ಕರ್ಸಿಗೆ ಅಂತ ಹೇಳಿದರೆ, ಸ್ಕಿಲ್ಸನ್ನು ಎಕ್ವೈರ್ ಮಾಡ್ಕೊಳ್ಳಿಕ್ಕೆ ಮತ್ತು ನಾಲೆಜನ್ನು ಸಹ ಎಕ್ವೈರ್ ಮಾಡ್ಕೊಳ್ಳಿಕ್ಕೆ, ಸ್ಕಿಲ್ಸನ್ನು ಕಲೀಲಿಕ್ಕೆ ಮತ್ತು ನಾಲೆಜನ್ನು ಗಳಿಸ್ಕೊಳ್ಳಿಕ್ಕೆ ಟ್ರೈನಿಂಗನ್ನು ವರ್ಕರ್ಸ್ಗೆ ಕೊಡಬೇಕಾಗುತ್ತೆ. ಕೆಲವರು ಹೊಸದಾಗಿ ಅಪಾಯಿಂಟ್ಮೆಂಟ್ ಅನ್ನು ಪಡ್ಕೊಂಡಿರ್ತಾರೆ ವರ್ಕರ್ಸ್, ಅವರಲ್ಲಿ ಯಾವುದೇ ಸ್ಕಿಲ್ ಸೆಟ್ಸ್ ಇರೋದಿಲ್ಲ, ಯಾವುದೇ ರೀತಿಯಾದಂಥ ಟ್ಯಾಲೆಂಟ್ ಇರೋದಿಲ್ಲ, ಕೆಲಸ ಹೇಗೆ ಮಾಡಬೇಕು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಟ್ರೈನಿಂಗ್ ಕೊಟ್ಟಾಗ ಟ್ರೈನಿಂಗಲ್ಲಿ ಕೆಲವೊಂದು ಸ್ಕಿಲ್ಸನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ, ನಾಲೆಜನ್ನು ಪಡ್ಕೊಳ್ಳಿಕ್ಕೆ ಟ್ರೈನಿಂಗ್ ಮುಖಾಂತರ ವರ್ಕರ್ಸಿಗೆ ಸಾಧ್ಯ ಆಗುತ್ತೆ. ಡೆವಲಪ್ಮೆಂಟ್ ಪ್ರೋಗ್ರಾಮು ಸಹ ಮ್ಯಾನೇಜರ್ಸ್ಗೆ ಹಂತ ಹಂತವಾಗಿ ಯಾವಾಗ ಬೇಕಂತ ಅನಿವಾರ್ಯ ಅನಿಸುತ್ತೆ, ನೆಸೆಸಿಟಿ ಇರುತ್ತೆ, ಆವಾಗ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಮ್ಯಾನೇಜರ್ ಅವರಿಗೂ ಸಹ ಕೈಗೊಳ್ಳಬೇಕಾಗುತ್ತೆ. ನೆಕ್ಸ್ಟ್ ವೇಜ್ ಆ್ಯಂಡ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಡಿಟರ್ಮೈನ್ಸ್ ವಾಟ್ ಈಸ್ ಟು ಬಿ ಪೇಯ್ಡ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಬ್ಸ್. ಸೊ ವೇಜ್ ಆ್ಯಂಡ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್ ಆಪರೇಟಿವ್ ಫಂಕ್ಷನಲ್ಲಿ ಯಾವ ವ್ಯಕ್ತಿಗೆ ಯಾವ ರೀತಿಯಾದಂಥ ಕೆಲಸಕ್ಕೆ ಎಷ್ಟು ಸಂಬಳವನ್ನು ಕೊಡಬೇಕಾಗುತ್ತೆ ಅದನ್ನು ಇಲ್ಲಿ HR ಮ್ಯಾನೇಜರ್ ಗಮನಿಸ್ಕೊಳ್ತಾರೆ. ಸೊ ಎಲ್ಲರಿಂದ ಮಿಸ್ಟರ್ ಎ ಇಂದ ಮಿಸ್ಟರ್ ಝೆಡ್ ವರೆಗೆ ಸೇಮ್ ಸ್ಯಾಲ್ರಿಯನ್ನು ಅಥವಾ ವೇಜನ್ನು ಕೊಡಲಿಕ್ಕೆ ಕಂಪನಿಯಲ್ಲಿ ಆಗೋದಿಲ್ಲ, ಅದು ಕರೆಕ್ಟ್ ಡಿಸಿಷನ್ ಅಲ್ಲ. ಸೊ ಪೊಸಿಷನನ್ನು ಗಮನದಲ್ಲಿ ಇಟ್ಕೊಂಡು, ಹುದ್ದೆಯನ್ನು ಗಮನದಲ್ಲಿ ಇಟ್ಕೊಂಡು, ಎಕ್ಸ್ಪೀರಿಯನ್ಸನ್ನು ಗಮನದಲ್ಲಿ ಇಟ್ಕೊಂಡು, ಅವರ ಪರ್ಫಾರ್ಮೆನ್ಸ್ ಲೆವೆಲನ್ನು ಗಮನದಲ್ಲಿ ಇಟ್ಕೊಂಡು, ಕ್ಯಾಡರನ್ನು ಗಮನದಲ್ಲಿ ಇಟ್ಕೊಂಡು ಸ್ಯಾಲ್ರಿಯಲ್ಲಿ ವ್ಯತ್ಯಾಸವನ್ನು ಮಾಡಬೇಕಾಗತ್ತೆ. ಈಗ ಮ್ಯಾನೇಜರಿಗೆ ಒಂದೇ ರೀತಿಯಾದಂಥ ಸಂಬಳ, ವರ್ಕರ್ಸಿಗೆ ಒಂದೇ ರೀತಿಯಾದಂಥ ಸಂಬಳ ಹಾಗೆ ಕೊಟ್ಟಾಗ ಹಾಗೆ ಕೊಡಬಾರ್ದು. ಸಪೋಸ್ ಹಾಗೆ ಕೊಡ್ತಾ ಇದ್ದಾರೆ ಅಂತ ಇದ್ದರೆ ಮ್ಯಾನೇಜರ್ಸನ್ನು ಎಲ್ಲೋ ನಾವು ನೆಗ್ಲೆಕ್ಟ್ ಮಾಡಿದ್ದೇವೆ ಅಂತ ಹೇಳಿ ಇಲ್ಲಿ ನಮಗೆ ಕಂಡು ಬರುತ್ತೆ. ಹಾಗೆ ಆಗಬಾರ್ದು. ಅವ್ರು ಯಾವ ಪೊಸಿಷನಲ್ಲಿ ಯಾವ ರೀತಿಯಾದಂಥ ರೆಸ್ಪಾನ್ಸಿಬಿಲಿಟೀಸ್ ಡ್ಯೂಟೀಸನ್ನು ನಿಭಾಯಿಸ್ತಾರೆ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಸ್ಯಾಲ್ರೀಸನ್ನು ಕೊಡಬೇಕಾಗುತ್ತೆ. ವರ್ಕರ್ಸಿನ ಜವಾಬ್ದಾರಿ ತಕ್ಕಮಟ್ಟಿಗೆ ಕಡಿಮೆ ಇರುತ್ತೆ ಮ್ಯಾನೇಜರ್ಸಿಗೆ ಹೋಲಿಸಿದಾಗ, ಆದ ಕಾರಣ ವರ್ಕರ್ಸಿಗೆ ಕಡಿಮೆ ಸಂಬಳವನ್ನು ಕೊಡಬೇಕಾಗುತ್ತೆ. ಮ್ಯಾನೇಜರ್ಸ್ ಜಾಸ್ತಿ ಜವಾಬ್ದಾರಿಯನ್ನು ಕರ್ತವ್ಯವನ್ನು ನಿಭಾಯಿಸ್ತಾರೆ, ಆದ ಕಾರಣ ಅವರಿಗೆ ಜಾಸ್ತಿ ಸಂಬಳವನ್ನು, ವರ್ಕರ್ಸ್ಗಿಂತ ಜಾಸ್ತಿ ಸಂಬಳವನ್ನು ಕೊಡಬೇಕಾಗುತ್ತೆ. ಇದು ಎಕ್ಸೆಪ್ಟೇಬಲ್ ಸ್ಯಾಲ್ರಿ ಪ್ಯಾಕೇಜ್ ಆಗಿರುತ್ತೆ. ಸೊ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಸ್ಕಿಲ್ ಸೆಟ್ಸ್ ಹೇಗಿದೆ, ಅದನ್ನೆಲ್ಲ ಯಾವ ರೀತಿಯಾದಂಥ ರೆಸ್ಪಾನ್ಸಿಬಿಲಿಟೀಸನ್ನು ನಿಭಾಯಿಸ್ತಾರೆ, ಎಲ್ಲ ಎಲಿಮೆಂಟ್ಸನ್ನು ಗಮನದಲ್ಲಿ ಇಟ್ಕೊಂಡು
ವೇಜಸ್ ಅಥವಾ ಸ್ಯಾಲರೀಸ್ ಅನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಇದನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ HR ಮ್ಯಾನೇಜರ್ ಆಗಿರುತ್ತೆ. ಅನದರ್ ಫಂಕ್ಷನ್ ಇಸ್ ಆಪರೇಟಿವ್ ಫಂಕ್ಷನ್, ಎಂಪ್ಲಾಯಿ ವೆಲ್ಫೇರ್. ಎಂಪ್ಲಾಯಿ ಅಂದ್ರೆ ಇಲ್ಲಿ ವರ್ಕರ್ಸಿನ ವೆಲ್ಫೇರ್ ಅನ್ನ ಗಮನದಲ್ಲಿ ಇಟ್ಕೊಳ್ಳುವಂತ ಜವಾಬ್ದಾರಿ HR ಮ್ಯಾನೇಜರ್ ಆಗಿರುತ್ತೆ. ದಿಸ್ ಫಂಕ್ಷನ್ ರೆಫರ್ಸ್ ಟು ವೇರಿಯಸ್ ಸರ್ವಿಸಸ್, ಬೆನಿಫಿಟ್ಸ್ ಅಂಡ್ ಫೆಸಿಲಿಟೀಸ್ ದಟ್ ಆರ್ ಪ್ರೊವೈಡೆಡ್ ಟು ಎಂಪ್ಲಾಯೀಸ್ ಫಾರ್ ದೇರ್ ವೆಲ್ ಬೀಯಿಂಗ್. ಎಂಪ್ಲಾಯೀಸ್ ಚೆನ್ನಾಗಿ ಇರಬೇಕು, ವರ್ಕರ್ಸ್ ಚೆನ್ನಾಗಿ ತನ್ನ ಜೀವನವನ್ನ ನಡೆಸಬೇಕು ಅಂತ ಹೇಳಿದ್ರೆ ಅವರಿಗೆ ಬರೀ ಕೆಲಸವನ್ನ ಕೊಡೋದಲ್ಲ, ಕೆಲಸದ ಜೊತೆಗೆ ಕೆಲವೊಂದು ಫೆಸಿಲಿಟೀಸ್, ಕೆಲವೊಂದು ಬೆನಿಫಿಟ್ಸ್ ಅನ್ನ ಕೊಡಬೇಕಾಗುತ್ತೆ. ಹೀಗೆ ಕೊಟ್ಟಾಗ ವರ್ಕರ್ಸಿನ ಕಾನ್ಫಿಡೆನ್ಸ್ ಅನ್ನ, ವರ್ಕರ್ಸಿನ ಹಾರ್ಟ್ ಅನ್ನ, ವರ್ಕರ್ಸಿನ ಮೈಂಡ್ ಅನ್ನ ಇಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ವರ್ಕರ್ಸಿನ ಕಾನ್ಫಿಡೆನ್ಸ್ ಅನ್ನ ಒಂದು ಕಂಪನಿ ಗೆಲ್ಲುತ್ತೆ, ಆವಾಗ ಆ ವರ್ಕರ್ಸ್ ಆ ಸಂಸ್ಥೆಯಲ್ಲೇ ಉಳ್ಕೊಳ್ತಾನೆ. ಅವನು ಇನ್ನೊಂದು ಸಂಸ್ಥೆ ಬಗ್ಗೆ ಆಲೋಚನೆ ಮಾಡಿ ಆ ಕೆಲಸವನ್ನ ಬಿಟ್ಟು ಇನ್ನೊಂದು ಹೊಸ ಕಂಪನಿಗೆ ಜಾಯಿನ್ ಆಗುವಂತ ಹೇಳಿ ಆಲೋಚನೆಯನ್ನ ಮಾಡೋದಿಲ್ಲ. ಸೊ ವರ್ಕರ್ಸಿನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕಾಗುತ್ತೆ ಕಂಪನಿ. ಸೊ ವರ್ಕರ್ ಸ್ಯಾಟಿಸ್ಫ್ಯಾಕ್ಷನ್ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಕಂಪನಿ ಈ ಎಲ್ಲ ಫೆಸಿಲಿಟೀಸ್, ಬೆನಿಫಿಟ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಬೆನಿಫಿಟ್ಸ್, ಫೆಸಿಲಿಟೀಸ್ ಏನೆಲ್ಲ ಇರ್ಬೋದು ಅಂದ್ರೆ ನಾವು ಡಿಸ್ಕಸ್ ಮಾಡಿದ್ರೆ ಪಿಕ್ ಅಂಡ್ ಡ್ರಾಪ್ ಆಗಿರ್ಬೋದು, ಕ್ಯಾಂಟೀನ್ ಫೆಸಿಲಿಟೀಸ್ ಆಗಿರ್ಬೋದು, ಕ್ವಾರ್ಟರ್ಸ್ ಫೆಸಿಲಿಟೀಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಮ್ಯಾನೇಜರ್ ಆದವರು ವರ್ಕರ್ಸಿನ ಲೈಫ್ ಮೇಲೆ ಪೇ ಮಾಡುವಂತದ್ದಾಗಿರ್ಬೋದು, ಫ್ರಿಂಜ್ ಬೆನಿಫಿಟ್ ಆಗಿರ್ಬೋದು, ಟೂರ್ ಪ್ಯಾಕೇಜಸ್ ಇರ್ಬೋದು. ಇದೆಲ್ಲ ಫೆಸಿಲಿಟೀಸ್, ಬೆನಿಫಿಟ್ಸ್ ಏನಿರುತ್ತೆ ವರ್ಕರ್ಸಿಗೆ ಫ್ರೀ ಆಫ್ ಕಾಸ್ಟ್ ಕೊಡಬೇಕು. ಸಪೋಸ್ ಅದು ಕಂಪನಿಗೆ ಬರ್ಡನ್ ಆಗುತ್ತೆ ಅಂತ ಹೇಳಿದ್ರೆ ಸಬ್ಸಿಡೈಸ್ಡ್ ರೇಟಿನಲ್ಲಿ ಈ ಎಲ್ಲ ಫೆಸಿಲಿಟೀಸ್ ಅನ್ನ ವರ್ಕರ್ಸಿಗೆ ನೀಡಬೇಕಾಗುತ್ತೆ. ಹೀಗೆ ಈ ಫೆಸಿಲಿಟೀಸ್ ಅನ್ನ ಕೊಟ್ಟಾಗ ವರ್ಕರ್ಸಿನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಇಂಪ್ರೂವ್ ಆಗುತ್ತೆ. ವರ್ಕರ್ಸ್ ಖುಷಿಯಾಗಿ ಅದೇ ಕಂಪನಿಯಲ್ಲಿ ಕೆಲಸವನ್ನ ಮುಂದುವರಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಇಸ್ ಮೇಂಟೆನೆನ್ಸ್. ಹ್ಯೂಮನ್ resource is considered as an asset for the organization and he has to be maintained forever. ಸೊ ಇಲ್ಲಿ ಹ್ಯೂಮನ್ ರಿಸೋರ್ಸಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನಾನು ಆವಾಗ ಹೇಳಿದ ಹಾಗೇನೆ ನಮ್ಮ ಕಂಪನಿಯಲ್ಲಿ ಹ್ಯೂಮನ್ ರಿಸೋರ್ಸಸ್ ವರ್ಕರ್ ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ HR ಮ್ಯಾನೇಜರಿನ ಜವಾಬ್ದಾರಿ ಆಗಿರುತ್ತೆ. ಅವನು ನಮ್ಮ ಕಂಪನಿಯಲ್ಲೇ ರಿಟೈರ್ಮೆಂಟ್ ಆಗಬೇಕು ಅಂತ. ಆ ರೀತಿಯಾಗಿ HR ಮ್ಯಾನೇಜರ್ ಆ ವರ್ಕರ್ ಅನ್ನ ನೋಡ್ಕೋಬೇಕಾಗುತ್ತೆ. ಈಗ ಏನಾಗುತ್ತೆ, ಸಪೋಸ್ ಒಬ್ಬ ಹೊಸ ಕ್ಯಾಂಡಿಡೇಟ್ ಅನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೇವೆ, ಅವನು 1-2 ತಿಂಗಳ ಮಾತ್ರ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಿಬಿಟ್ಟು 3ನೇ ತಿಂಗಳ ಅವನು ನಮ್ಮ ಕಂಪನಿಯನ್ನ ಬಿಟ್ಟು ಇನ್ನೊಂದು ಹೊಸ ಕಂಪನಿಗೆ ಜಾಯಿನ್ ಆಗಿದ್ದಾನೆ ಅಂತ ಇದ್ದಾಗ ನಮ್ಗೆ ಏನಾಗುತ್ತೆ, ಅದರಿಂದ ಲಾಸ್ ಆಗುತ್ತೆ. ಹೇಗೆ ಲಾಸ್ ಆಗುತ್ತೆ ಅಂತ ಹೇಳಿದ್ರೆ ಬಿಟ್ಟೋದಂತ ಖಾಲಿ ಹುದ್ದೆ ಏನಿರ್ತದೆ ಅಲ್ವಾ, ಅದನ್ನ ಮತ್ತೆ ತುಂಬಿಸ್ಬೇಕು, ಭರ್ತಿ ಮಾಡ್ಬೇಕಾಗುತ್ತೆ. ಸೊ ಹೊಸ ಕ್ಯಾಂಡಿಡೇಟ್ ಅನ್ನ ಮತ್ತೆ ಇಂಟರ್ವ್ಯೂಗೆ ಕರಿಬೇಕು, ಟೆಸ್ಟ್ ಎಲ್ಲ ರಿಟರ್ನ್ ಎಕ್ಸಾಮಿನೇಷನ್ ಮಾಡಬೇಕು, ಮತ್ತೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ. ಇದೆಲ್ಲ ಜಂಜಾಟ. ಮತ್ತೆ ಅಪಾಯಿಂಟ್ಮೆಂಟ್ ಫೈನಲ್ ಸೆಲೆಕ್ಷನ್ ಆಗಿ ಅಪಾಯಿಂಟ್ಮೆಂಟ್ ಆದ ನಂತರ ಮತ್ತೆ ಹೊಸ ವರ್ಕರ್ಗೆ ಟ್ರೈನಿಂಗ್ ಅನ್ನ ಕೊಡ್ಬೇಕಾಗುತ್ತೆ. ಅದೆಲ್ಲ ತುಂಬಾ ಖರ್ಚು ಆಗುವಂತ ಆಕ್ಟಿವಿಟೀಸ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ನಾವು ಅಲ್ಲಿ ಮಾಡ್ಬೇಕಾಗುತ್ತೆ. ಸೊ ಹಾಗೆ ಆಗ್ಬಾರ್ದು, ಆ ಸನ್ನಿವೇಶ ಬರಬಾರ್ದು ಅಂತ ಹೇಳಿದ್ರೆ ವರ್ಕರ್ಸ್ ಅನ್ನ, ಅಪಾಯಿಂಟ್ ಆದಂತ ವರ್ಕರ್ಸ್ ಅನ್ನ ಚೆನ್ನಾಗಿ ನೋಡ್ಬಿಟ್ಟು ಬರೀ ಅವರಿಗೆ ಸಂಬಳವನ್ನ ಕೊಡೋದಲ್ಲ, ಅದ್ರ ಜೊತೆಗೆ ಅವರಿಗೆ ಫೆಸಿಲಿಟೀಸ್, ಬೆನಿಫಿಟ್ಸ್ ಅನ್ನ ಕೊಟ್ಟಾಗ ಅವರನ್ನ ಚೆನ್ನಾಗಿ ಹಂತವಾಗಿ ಮೋಟಿವೇಟ್ ಮಾಡಿದಾಗ ಖಂಡಿತವಾಗಿ ಅಪಾಯಿಂಟ್ ಆದಂತ ವರ್ಕರ್ಸ್ ನಮ್ಮ ಆರ್ಗನೈಸೇಷನ್ ಅಲ್ಲೇ ನಾವು ಅವರನ್ನ ಮೇಂಟೈನ್ ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಅವರನ್ನ ನಾವು ಎಸೆಟ್ ಅಂತ ಹೇಳಿನೇ, ಆಸ್ತಿ, ನಮ್ಮ ಕಂಪನಿಯ, ನಮ್ಮ ಸಂಸ್ಥೆಯ ಆಸ್ತಿ ವರ್ಕರ್ಸ್ ಅಂತ ಹೇಳಿನೇ ನಾವು ಪರಿಗಣಿಸ್ತಾ ಬರಬೇಕಾಗುತ್ತೆ. ಅವರನ್ನ ನೆಗ್ಲೆಕ್ಟ್ ಮಾಡಬಾರ್ದು. ನೆಕ್ಸ್ಟ್ ಆಪರೇಟಿವ್ ಫಂಕ್ಷನ್ ಈಸ್ ಲೇಬರ್ ರಿಲೇಷನ್ಸ್. ದಿಸ್ ಫಂಕ್ಷನ್ ರೆಫರ್ಸ್ ಟು interaction of human resource management with employees who are represented by a trade union. ಸೊ ಲೇಬರ್ ಯೂನಿಯನ್ ಅಂತ ಹೇಳಿ ನಾವು ಕೇಳಿದ್ದೇವೆ, ಅಥವಾ ಟ್ರೇಡ್ ಯೂನಿಯನ್ ಅಂತ ಕೇಳಿದ್ದೇವೆ. ಸೊ ಟ್ರೇಡ್ ಯೂನಿಯನ್ ಜೊತೆಗೆ ಅಥವಾ ಲೇಬರ್ ಯೂನಿಯನ್ ಜೊತೆಗೆ ಕಂಪನಿಯ ರಿಲೇಶನ್ಶಿಪ್, ಮ್ಯಾನೇಜ್ಮೆಂಟಿನ ರಿಲೇಶನ್ಶಿಪ್ ಚೆನ್ನಾಗಿ ಇರಬೇಕಾಗುತ್ತೆ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅವರ ರಿಲೇಶನ್ಶಿಪ್ ವರ್ಕರ್ಸ್ ಜೊತೆಗೆ ಚೆನ್ನಾಗಿ ಇರಬೇಕಾಗುತ್ತೆ. ಕಂಪನಿ ಒಳಗಡೆನೂ ಬಿಸ್ನೆಸ್ ರಿಲೇಶನ್ಶಿಪ್ ಚೆನ್ನಾಗಿ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಕಂಪನಿ ಹೊರಗಡೆನೂ ಸಹ ವರ್ಕರ್ಸಿನ ಜೊತೆಗೆ ಪರ್ಸನಲ್ ರಿಲೇಶನ್ಶಿಪ್ ಚೆನ್ನಾಗಿ ಇರಬೇಕಾಗುತ್ತೆ. ಹೆಲ್ದಿ ರಿಲೇಶನ್ಶಿಪ್, ಫ್ರೆಂಡ್ಲಿ ರಿಲೇಶನ್ಶಿಪ್, ಕಾರ್ಡಿಯಲ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ HR ಮ್ಯಾನೇಜರ್. ಹಾಗೆ ಇದ್ದಾಗ ಒಳ್ಳೆ ವಾತಾವರಣ ಇರುತ್ತೆ. ವರ್ಕರ್ಸು ಸಹ ನಮ್ಮ ಕಂಪನಿಯಲ್ಲೇ ತುಂಬಾ ವರ್ಷದವರೆಗೆ, ಮೇ ಬಿ ರಿಟೈರ್ಮೆಂಟ್ ವರೆಗೆ ಅವರು ನಮ್ಮ ಕಂಪನಿಯಲ್ಲೇ ಕೆಲಸವನ್ನ ಮಾಡ್ತಾರೆ. ಸಪೋಸ್ ಟ್ರೇಡ್ ಯೂನಿಯನ್ ಜೊತೆಗೆ ಮ್ಯಾನೇಜ್ಮೆಂಟಿನ ರಿಲೇಶನ್ಶಿಪ್ ಚೆನ್ನಾಗಿ ಇಲ್ಲ, ಅವಾಗ ಏನಾಗುತ್ತೆ, ಸ್ಟ್ರೈಕ್ ಆಗ್ಬೋದು, ಅಥವಾ ಕಂಪನಿಗೆ ಬೀಗ ಜಡಿಯುವಂತ ಸಂದರ್ಭನೂ ಬರ್ಬೋದು, ಲಾಕ್ಔಟ್ಸು ಆಗಬಹುದು.
ಸೊ ಆ ರೀತಿಯಾಗಿ ರಿಲೇಶನ್ಶಿಪ್ಪನ್ನು ಮ್ಯಾನೇಜ್ಮೆಂಟ್ ಆದವರು ಟ್ರೇಡ್ ಯೂನಿಯನ್ ಜೊತೆಗೆ ಇಟ್ಕೋಬಾರ್ದು. ಒಳ್ಳೆ ಹ್ಯೂಮನ್ ಫ್ರೆಂಡ್ಲಿ ರಿಲೇಶನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಕಂಪ್ನಿ ಆಕ್ಟಿವಿಟೀಸು ಸಹ ಸುಸೂತ್ರವಾಗಿ ನಡೀತದೆ. ನೆಕ್ಸ್ಟ್ ಆಪರೇಟಿವ್ ಫಂಕ್ಷನ್ ಈಸ್ ಪರ್ಸನಲ್ ರಿಸರ್ಚ್. ಪರ್ಸನಲ್ ರಿಸರ್ಚ್ are done by human resource management to gather employees' opinion on wages, salaries, promotion, working conditions, welfare activities, leadership, etc. So personnel ಅಂತ ಹೇಳಿದ್ರೆ ಇಲ್ಲಿ workers, it represent workers or human resources for that matter. So ವರ್ಕರ್ಸಿನಿಂದ ನಾವು ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಿ ರಿಸರ್ಚ್ ಅನ್ನ ಮಾಡ್ತೇವೆ. ಸೊ ವರ್ಕರ್ಸ್ ಇಂದ ನಾವೇನು ಅಭಿಪ್ರಾಯ ಕಲೆಕ್ಟ್ ಮಾಡ್ತೇವೆ, ಯಾವ್ಯಾವ ವಿಷಯದ ಬಗ್ಗೆ ಅಭಿಪ್ರಾಯನ ಕಲೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ, ವೇಜ್ ಸ್ಯಾಲರೀಸ್ ಬಗ್ಗೆ ಅಭಿಪ್ರಾಯವನ್ನ ವರ್ಕರ್ಸ್ ಇಂದ ಕಲೆಕ್ಟ್ ಮಾಡ್ತೇವೆ. ನಿಮಗೆ ಕೊಡುವಂತ ಸ್ಯಾಲರಿ ವೇಜಸ್ ನಿಮ್ಗೆ ಸಾಕಾಗುತ್ತಾ, ನೀವು ಅದರಿಂದ ಹ್ಯಾಪಿ ಆಗಿದ್ದೀರಾ, ಅಥವಾ ಕಂಪ್ನಿ ನಿಮ್ಗೆ ತುಂಬಾನೇ ಕಡಿಮೆ ಸ್ಯಾಲರಿಯನ್ನ ಪೇ ಮಾಡುತ್ತಾ, ನೀವೆಷ್ಟು ಸ್ಯಾಲರಿ ನಿಮ್ಮ ಕೆಲಸಕ್ಕೆ ನಿಮ್ಮ ಜವಾಬ್ದಾರಿಗೆ ನೀವೆಷ್ಟು ಸ್ಯಾಲರಿ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಊಹಿಸ್ತೀರಾ, ಇದರ ಬಗ್ಗೆ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವು ವರ್ಕರ್ಸ್ಗೆ ತಾವು ಪಡ್ಕೊಳ್ಳುವಂತ ಸಂಬಳದ ಮೇಲೆ ಅವರಿಗೆ ಅಸಮಾಧಾನ ಇರ್ಬೋದು. ಸೊ ಅದನ್ನ ಹೊರಗೆ ಹಾಕ್ಬೇಕಾ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ, ಅಸಮಾಧಾನ ಏನಿದೆ ಅದನ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಮ್ಯಾನೇಜ್ಮೆಂಟ್. ಅಂದ್ರೆ ಮಾತ್ರ ವರ್ಕರ್ಸ್ ಲಾಂಗ್ ಪೀರಿಯಡ್ ವರೆಗೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಪ್ರಮೋಷನ್ಸ್ ಬಗ್ಗೆನೂ ಸಹ ವರ್ಕರ್ಸಿನಿಂದ ಒಪಿನಿಯನ್ ಅನ್ನ ಈ ರಿಸರ್ಚ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತೇವೆ. ಪ್ರಮೋಷನ್ ಅಂತ ಬಂದಾಗ ಎರಡು ರೀತಿಯಾದಂತ ಒಪಿನಿಯನ್ ಇದೆ. ಒಂದು ಏನು ಅಂತ ಹೇಳಿದ್ರೆ ಪ್ರಮೋಷನ್ ಯಾವತ್ತೂ ಸೀನಿಯರ್ ಸ್ಟಾಫಿಗೆ ಕೊಡಬೇಕು, ಹೊಸದಾಗಿ ಅಪಾಯಿಂಟ್ಮೆಂಟ್ ಆದಂತ ಜೂನಿಯರ್ ಸ್ಟಾಫಿಗೆ ಕೊಡಬಾರ್ದು ಅಂತ ಆ ತರ ಇದೆ. ಜೂನಿಯರ್ಸ್ ಏನ್ ಹೇಳ್ತಾರೆ ಅಂದ್ರೆ ಸೀನಿಯರ್ಸ್ ಅಷ್ಟು ಪರ್ಫಾರ್ಮೆನ್ಸ್ ಅನ್ನ ತೋರಿಸೋದಿಲ್ಲ, ಜೂನಿಯರ್ಸ್ ಹತ್ರ ಹೊಸ ಹೊಸ ಐಡಿಯಾಸ್ ಇರುತ್ತೆ, ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಇನ್ನೋವೇಟ್ ಐಡಿಯಾಸ್ ಅವರಿಗೆ ಹೊಳೆಯುತ್ತೆ, ಸೊ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಆದ ಕಾರಣ ಜೂನಿಯರ್ಸಿಗೆ ಪ್ರಮೋಷನ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಗೊಂದಲ ಇದೆ. ಸೊ ಅದನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಆದವರು ವರ್ಕರ್ಸಿನಿಂದ ಪ್ರಮೋಷನ್ ಮೇಲೇನೂ ಸಹ ಅಭಿಪ್ರಾಯವನ್ನ ರಿಸರ್ಚ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಮತ್ತೆ ವರ್ಕಿಂಗ್ ಕಂಡೀಷನ್ಸ್, ಸೊ ಯಾವ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವರ್ಕರ್ಸ್, ಆ ವಾತಾವರಣ, ವರ್ಕಿಂಗ್ ಕಂಡೀಷನ್, ವರ್ಕಿಂಗ್ ಅಟ್ಮಾಸ್ಫಿಯರ್ ಯಾವ ರೀತಿಯಾಗಿ ಇದೆ, ನೀವು ಆ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಅಥವಾ ವರ್ಕಿಂಗ್ ಕಂಡೀಷನ್ ಚೆನ್ನಾಗಿಲ್ಲ, ವೆಂಟಿಲೇಷನ್, ಲೈಟಿಂಗ್, ಸೀಟಿಂಗ್ ಫೆಸಿಲಿಟೀಸ್, ಕ್ಯಾಂಟೀನ್ ಫೆಸಿಲಿಟೀಸ್, ಕ್ವಾರ್ಟರ್ ಫೆಸಿಲಿಟೀಸ್ ಇದೆಲ್ಲ ಚೆನ್ನಾಗಿಲ್ಲ ಅಂತ ಇದ್ರೆ, ಆ ತರ ಒಪಿನಿಯನ್ ವರ್ಕರ್ಸ್ ಇಂದ ಬಂದಿದೆ ಅಂತ ಇದ್ರೆ ಅದರ ಅರ್ಥ ಮ್ಯಾನೇಜ್ಮೆಂಟ್ ತಮ್ಮನ್ನ ತಾವು ತಿದ್ಕೋಬೇಕಾಗುತ್ತೆ. ಫೆಸಿಲಿಟೀಸ್ ಅಲ್ಲಿ ಇಂಪ್ರೂವ್ಮೆಂಟ್ ಅನ್ನ ತರಬೇಕಾಗುತ್ತೆ. ಲೈಟಿಂಗ್ ಫೆಸಿಲಿಟೀಸ್ ಇನ್ನೂ ಜಾಸ್ತಿ ಮಾಡಬೇಕು, ಸೀಟಿಂಗ್ ಫೆಸಿಲಿಟೀಸ್ ಚೆನ್ನಾಗಿ ಕೊಡಬೇಕು, ಫುಡ್ ಫೆಸಿಲಿಟೀಸ್, ಕ್ಯಾಂಟೀನ್ ಫೆಸಿಲಿಟೀಸ್ ಅದು ಕ್ವಾಲಿಟೇಟಿವ್ ಆಗಿ ಆ ಸರ್ವಿಸಸ್ ಅನ್ನ ಕೊಡಬೇಕು. ಈ ರೀತಿಯಾಗಿ ಮ್ಯಾನೇಜ್ಮೆಂಟ್ ಎಚ್ಚೆತ್ಕೊಂಡು ತಮ್ಮ ವರ್ಕಿಂಗ್ ಕಂಡೀಷನ್ಸ್ ಅಲ್ಲಿ ಬದಲಾವಣೆ ಅಂತ ತರಬೇಕು, ಒಳ್ಳೆ ಬೆಳವಣಿಗೆಯನ್ನ ತರಬೇಕಾಗುತ್ತೆ. ಇದು ಹೇಗೆ ಸಾಧ್ಯ? ವರ್ಕರ್ಸ್ ಇಂದ ರಿಸರ್ಚ್ ಮುಖಾಂತರ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡಿದಾಗ ಮಾತ್ರ ಇಂಪ್ರೂವ್ಮೆಂಟ್ ಅನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ. ವೆಲ್ಫೇರ್ ಆಕ್ಟಿವಿಟೀಸ್, ಅದೇ ವರ್ಕರ್ಸಿನ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಫೆಸಿಲಿಟೀಸ್ ಅನ್ನ, ಬೆನಿಫಿಟ್ಸ್ ಅನ್ನ ಕೊಡುವಂತ ಆಕ್ಟಿವಿಟೀಸ್ ಅನ್ನ ಇಲ್ಲಿ ವೆಲ್ಫೇರ್ ಆಕ್ಟಿವಿಟೀಸ್ ಅಂತ ಹೇಳ್ತೇವೆ. ಅದೇ ಟೂರ್ ಆಗಿರ್ಬೋದು, ಪಿಕ್ ಅಂಡ್ ಡ್ರಾಪ್ ಆಗಿರ್ಬೋದು, ಮತ್ತೆ ಕ್ವಾರ್ಟರ್ಸ್ ಫೆಸಿಲಿಟೀಸ್ ಆಗಿರ್ಬೋದು, ಇದನ್ನೆಲ್ಲ ವೆಲ್ಫೇರ್ ಫೆಸಿಲಿಟೀಸ್ ಆಕ್ಟಿವಿಟೀಸ್ ಅಂತ ಹೇಳ್ತೇವೆ. ಸೊ ಇದ್ರ ಬಗ್ಗೆ ವರ್ಕರ್ಸಿನ ಒಪಿನಿಯನ್ ಏನಿದೆ ಅಂತ ಹೇಳಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಲೀಡರ್ಶಿಪ್ ಅದ್ರ ಬಗ್ಗೆನೂ ಸಹ ಒಪಿನಿಯನ್ ಅನ್ನ ವರ್ಕರ್ಸ್ ಇಂದ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಲೀಡರ್ ಆಯ್ಕೆ ಮಾಡಿದಂತ, ನಿಮ್ಮ ಡಿಪಾರ್ಟ್ಮೆಂಟಿಗೆ ಆಯ್ಕೆ ಆದಂತ ಏನು ಮ್ಯಾನೇಜರ್ ಇದ್ದಾರೆ ಅವರು ಕರೆಕ್ಟ್ ಆಗಿ ನಿಮ್ಮನ್ನ ಲೀಡ್ ಮಾಡ್ತಾ ಇದ್ದಾರೋ ಇಲ್ವೋ, ನಿಮ್ಮನ್ನ ಕರೆಕ್ಟ್ ಆಗಿ ನಿಮ್ಮಿಂದ ಕೆಲಸವನ್ನ ಪಡ್ಕೊಳ್ತಾ ಇದ್ದಾರೋ ಇಲ್ವೋ, ಬರೀ ಅವರು ನಿಮ್ಗೆ ಲೀಡರ್ ಅಂತ ಹೇಳ್ಬಿಟ್ಟು ಬರೀ ಗೈಡ್ಲೈನ್ಸ್ ಅನ್ನ ಕೊಟ್ಟು ತಾವು ಸುಮ್ಮನೆ ಕೂತ್ಕೊಳ್ಳುವ ರೀತಿಯಲ್ಲಿ ಇದ್ದಾರಾ ಏನ. ಸೊ ಅದರ ಬಗ್ಗೆ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪಾಸಿಟಿವ್ ಆಗಿ ಚೇಂಜಸ್ ಅನ್ನ ಮಾಡಬೇಕು. ನಮ್ಮ ಟೀಮಿನ ಲೀಡರ್, ನಮ್ಮ ಡಿಪಾರ್ಟ್ಮೆಂಟಿನ ಮ್ಯಾನೇಜರ್ ಸರಿಯಾಗಿ ಇಲ್ಲ ಅಂತ ಎಲ್ಲ ವರ್ಕರ್ಸ್ ಇಂದ ಒಪಿನಿಯನ್ ಬರುತ್ತೆ ಅಂತ ಹೇಳಿದ್ರೆ ಅದರ ಅರ್ಥ ಆ ಲೀಡರ್ ಅನ್ನ, ಆ ಮ್ಯಾನೇಜರ್ ಅನ್ನ ಬದಲಾಯಿಸಬೇಕಾಗುತ್ತೆ. ಸೊ ಆ ತರ ನಿರ್ಧಾರ ತಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ವರ್ಕರ್ಸ್ ಇಂದ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು ರಿಸರ್ಚ್ ಮುಖಾಂತರ. ಇದು ಸಹ ಒಂದು ರೀತಿಯಾದಂತ ಆಪರೇಟಿವ್ ಫಂಕ್ಷನ್. ನೆಕ್ಸ್ಟ್ ಇಸ್ ಪರ್ಸನಲ್ ರೆಕಾರ್ಡ್. ದಿಸ್ ಫಂಕ್ಷನ್ ಇನ್ವಾಲ್ವ್ಸ್ ರೆಕಾರ್ಡಿಂಗ್, ಮೇಂಟೈನಿಂಗ್, ರಿಟ್ರೈವಿಂಗ್ ಎಂಪ್ಲಾಯ್ ರಿಲೇಟೆಡ್ ಇನ್ಫಾರ್ಮೇಶನ್. ವರ್ಕರ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಅನ್ನ ಕಂಪನಿಯಲ್ಲಿ ರೆಕಾರ್ಡ್ ಮುಖಾಂತರ ಇರುತ್ತೆ. ಸೊ ವರ್ಕರ್ಸ್ಗೆ ಸಂಬಂಧಪಟ್ಟ ಹಾಗೆ ಅಪಾಯಿಂಟ್ಮೆಂಟ್ ಡೇಟಿನಿಂದ ರಿಟೈರ್ಮೆಂಟ್ ಆಗೋ ತನಕ ವರ್ಕರ್ಸ್ಗೆ ಸಂಬಂಧಪಟ್ಟ ಹಾಗೆ ರೆಕಾರ್ಡ್ಸ್ ಅನ್ನ ಕಂಪನಿ ಒಳಗಡೆ ಮೇಂಟೈನ್ ಮಾಡಬೇಕಾಗುತ್ತೆ.
ಮತ್ತು ಯಾವಾಗ ಅದರ ಅವಶ್ಯಕತೆ ಇರುತ್ತೆ ಆವಾಗ ನಾವು ಅದನ್ನು ರಿಟ್ರೈವ್ ಮಾಡಬೇಕು, ಎಕ್ಸೆಸ್ ಮಾಡಬೇಕು, ತೆಗೆದು ನೋಡಬೇಕು. ಏನೆಲ್ಲ ಇನ್ಫಾರ್ಮೇಷನ್ ವರ್ಕರ್ಸಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಅಂತ ಹೇಳಿದರೆ ಅದರಲ್ಲಿ ಬರುವಂಥದ್ದು ಅಪ್ಲಿಕೇಶನ್ ಫಾರ್ಮ್ಸ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಹಿಸ್ಟ್ರಿ ಆಗಿರ್ಬೋದು, ವರ್ಕಿಂಗ್ ಅವರ್ಸ್ ಆಗಿರ್ಬೋದು, ಸ್ಯಾಲ್ರಿ ಅಥವಾ ಅರ್ನಿಂಗ್ಸ್ ಆಗಿರ್ಬೋದು, ಎಂಪ್ಲಾಯಿ ಆಬ್ಸೆಂಟ್ ಆಗಿರ್ಬೋದು, ಪ್ರೆಸೆಂಟ್ ಆಗಿರ್ಬೋದು, ಎಂಪ್ಲಾಯಿ ಟರ್ನ್ ಓವರ್ ಆಗಿರ್ಬೋದು, ಅದರ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಅಬೌಟ್ ವರ್ಕರ್ಸ್ ಇಂಟರ್ವ್ಯೂಗೆ ಏನು ಫಿಲಪ್ ಮಾಡಿರ್ತಾರಲ್ವ ಅಪ್ಲಿಕೇಶನ್ ಫಾರ್ಮ್, ಸೊ ಆ ಇನ್ಫಾರ್ಮೇಷನನ್ನು ಒಂದು ಫೈಲಲ್ಲಿ ಮೇಂಟೈನ್ ಮಾಡಬೇಕು. ಆ ವರ್ಕರಿನ ಎಂಪ್ಲಾಯ್ಮೆಂಟ್ ಹಿಸ್ಟ್ರಿ, ಅವನು ಯಾವಾಗ ಅಪಾಯಿಂಟ್ಮೆಂಟ್ ಆದ, ಯಾವ ಡೇಟಿನಲ್ಲಿ ಪ್ರಮೋಷನನ್ನು ಪಡ್ಕೊಂಡಿದ್ದಾರೆ, ಯಾವ ಹಂತದಲ್ಲಿ ಇದ್ದಾರೆ, ಅಂದರೆ ಯಾವ ಗ್ರೇಡಲ್ಲಿ ಇದ್ದಾರೆ, ಯಾವ ಪೊಸಿಷನಲ್ಲಿ ಇದ್ದಾರೆ, ಅದರ ಬಗ್ಗೆ ಎಂಪ್ಲಾಯ್ಮೆಂಟ್ ಹಿಸ್ಟ್ರಿಯನ್ನು ಮೇಂಟೈನ್ ಮಾಡಬೇಕು. ವರ್ಕಿಂಗ್ ಅವರ್ಸ್, ಸೊ ವರ್ಕರ್ಸ್ ಎಷ್ಟು ಗಂಟೆ ಕೆಲಸ ದುಡಿತಾರೆ ಫ್ಯಾಕ್ಟ್ರಿ ಒಳಗಡೆ, ಅವರ ಸಂಬಳ ಎಷ್ಟು, ಅವರ ಅರ್ನಿಂಗ್ಸ್ ಎಷ್ಟು, ಆ ವರ್ಕರ್ ಯಾವಾಗ ಪ್ರೆಸೆಂಟ್ ಆಗಿದ್ದಾರೆ, ಯಾವಾಗ ಲೀವನ್ನು ತಗೊಂಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ಕಂಪ್ನಿಯವರು ಮೇಂಟೈನ್ ಮಾಡಬೇಕಾಗುತ್ತೆ. HR ಮ್ಯಾನೇಜರ್ ಪ್ರತಿಯೊಂದು ವರ್ಕರ್ಸ್, ಈಗ 100 ವರ್ಕರ್ ಕಂಪ್ನಿ ಒಳಗಡೆ ಇದ್ದಾರೆ ಅಂದರೆ 100 ವರ್ಕರಿಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾಗಿ ಡೀಟೇಲ್ಡ್ ಆದಂಥ ರೆಕಾರ್ಡ್ಸನ್ನು ಮೇಂಟೈನ್ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದು ಆಗಿರುತ್ತೆ. ಇದನ್ನು ನಾವು ಆಪರೇಟಿವ್ ಫಂಕ್ಷನ್ಸ್ ಅಂತ ಹೇಳಿ ಕರಿತೇವೆ. ಥ್ಯಾಂಕ್ ಯು.